ಕನ್ನಡಿಗರಿಗೆ ಈ ನಿಮ್ಮ ಅನುಶ್ರೀ ಮಾಡುವಂತ ಪ್ರೀತಿಯ ನಮಸ್ಕಾರಗಳು. ಕೋಟಿ ಕೋಟಿ ಕನ್ನಡಿಗರಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಅಭಿನೇತ್ರಿಗಳ ಅಭಿನಯಕ್ಕೆ ಹೊಸ ಅರ್ಥ ಕೊಟ್ಟು ಬಂಧನಗಳ ಬಾಂಧವ್ಯಕ್ಕೆ ನವೀನ ಆಯಾಮವನ್ನ ಇಟ್ಟು ಕನ್ನಡ ಕಿರುತೆರೆಯಲ್ಲಿ ನಟನೆಯ ಪ್ರತಿಭೆಗಳನ್ನ ಹಾಗೂ ರಕ್ತ ಸಂಬಂಧಗಳನ್ನ ಅದ್ಧೂರಿಯಾಗಿ ಸಂಭ್ರಮಿಸ್ತಾ ಇರೋ 2 ಸೂಪರ್ ಹಿಟ್ ಶೋಗಳು ಈ ವೀಕೆಂಡ್ ಒಂದೇ ವೇದಿಕೆಯಲ್ಲಿ 2 ಶೋಗಳು ಒಂದಾಗಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಮುಂದುವರ್ಸೋಣ. ಇದು ಮಹಾನಟಿ ಸೀಸನ್ 2 ಹಾಗೂ ನಾವು ನಮ್ಮವರು ಮಹಾಸಂಗಮ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 co-powered by ಗೋಲ್ಡ್ ವಿನ್ನರ್ ರಾಮರಾಜ್ ಮಿತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ಗೋಲ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರಥಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಸಂಗೀತ.com, ಪಯನೀರ್ ದೆನ್ ಲೀಡರ್ ನೌ, ಅಮೆಜಾನ್ ಫೆಸ್ಟಿವಲ್ ಆಫ್ ನ್ಯೂ ಜಾಯ್ಸ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ಹಾಗೂ ಇದು ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ನಾವು ನಮ್ಮವರು co-powered by ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡೆನ್ವರ್ ಸ್ಪೆಷಲ್ ಪಾರ್ಟ್ನರ್ SIP ಅಬ್ಯಾಕಸ್, RKG ಘೀ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಚಿಕ್ಪೇಟೆ ಬೆಂಗಳೂರು, ಹಾರ್ಡಿಂಗ್ ಸರ್ಕಲ್ ಮೈಸೂರು, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ಈಗ ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ ಮಹಾನಟಿ ಪ್ರೇಮಾ ಮೇಡಮ್ ಹಾಗೂ ಸಾಹಸ ಸಿಂಹ ವಿಷ್ಣು ಸರ್ ಅವರ ಸೂಪರ್ ಡೂಪರ್ ಹಿಟ್ ಹಾಡಿಗೆ ಸ್ಟೆಪ್ ಹಾಕಿ ಈ ಸ್ಟೇಜ್ ಮೇಲೆ ಒಂದು ಧೂಳು ಎಪ್ಸೋದಕ್ಕೆ ಬರ್ತಾ ಇದ್ದಾರೆ. ಯಾರು? ಸ್ವಾಗತಿಸಿ ಮಹಾನಟಿಯಿಂದ ವಂಶಿ ಜೊತೆಗೆ ನಾವು ನಮ್ಮವರ ತಂಡದಿಂದ ಅಲ್ಲು, ರಘು ಹಾಗೂ ಸುಷ್ಮಿತಾ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಗೆಜ್ಜೆ ಕಟ್ಟು ಹೆಜ್ಜೆ ಇಟ್ಟು ಬಾಜಿ ಕಟ್ಟು ರಾಜಿಯಾಗಿ ಸೂಜಿ ಮಲ್ಲೆ ಮುಡಿಸಿ ಬಿಡುವೆ. ನಿನ್ನ ಹೆಜ್ಜೆಗಳೇ ನನ್ನ ಸಿರ ಬೆಂಗಾವಲು, ಕೈ ಹಿಡಿಯೋ ಕಾರಣವೇ ಕೈಬಳೆಯ ಝಣಕು ಝಣಕು, ಅದೇ ಗುಂಡಿಗೆಯ ಮಿಣುಕು ಮಿಣುಕು, ಶ್ರೀರಂಗಪಟ್ಟಣ ಬಳಸಿ ಪ್ರೀತಿ ಕಾಲ್ಗೆಜ್ಜೆ ಘಲ್ ಘಲ್ ಘಲಕು. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಆಹಾ, ನಿಜವಾಗ್ಲೂ
ನಮ್ಮ ಮಹಾನಟಿ ಪ್ರೇಮಾ ಮ್ಯಾಮ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಸೂಪರ್ ಡೂಪರ್ ಹಿಟ್ ಸಾಂಗ್ ಇದು. ವಂಶಿ, ರಘು ಹಾಗೂ ಸುಷ್ಮಿತಾ ಸೂಪರ್ ಆಗಿ ಡಾನ್ಸ್ ಮಾಡಿದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ತರುಣ್ ಸರ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ರಘು, ಸ್ಮಿತಾ ಅಂಡ್ ವಂಶಿ ಅವರೇ ತುಂಬಾ ಎನರ್ಜೆಟಿಕ್ ಸಾಂಗು. ಈ ಸಾಂಗ್ ಮೂವ್ಮೆಂಟ್ಸ್ ಇದೆಲ್ಲದಕ್ಕಿಂತ ಜಾಸ್ತಿ ಕೇಳೋದೆ ಎನರ್ಜಿ ಅಂಡ್ ಎಕ್ಸ್ಪ್ರೆಷನ್. ಸೊ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ ಆ ವಿಷಯದಲ್ಲಿ. ಅಂಡ್ ನನಗೆ ಎಸ್ಪೆಷಲಿ ಸ್ಮಿತಾ ಅವ್ರು ಸಖತ್ ಎಕ್ಸ್ಪ್ರೆಸಿವ್. ಅವ್ರು ತುಂಬಾ ಅಷ್ಟು ಎಕ್ಸ್ಪ್ರೆಷನ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ನಮ್ಮಲ್ಲಿ ವಂಶಿ ವೆರಿ ಪೊಟೆನ್ಷಿಯಲ್ ಕಂಟೆಸ್ಟೆಂಟ್. ನನಗೆ ವಂಶಿನ್ ಬಿಟ್ಟು ಇವ್ರು ನೋಡ್ಬೇಕು ಅನ್ನೋ ಸ್ಟ್ರೇಂಜಿಗೆ ಇವ್ರು ಅಪೀಲ್ ಮಾಡ್ತಾ ಇದ್ರು. ಸೊ ವೆರಿ ನೈಸ್ ಸ್ಮಿತಾ ಅವರೇ. ವಂಶಿ ಆಸ್ ಆಲ್ವೇಸ್ ಸೂಪರ್. ಏನ್ ಕೊಟ್ರು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತೀಯಾ ಅದು. ಸೊ ಗುಡ್ ಲಕ್ ಅಂಡ್ ಅಗೇನ್ ಒನ್ ಆಫ್ ದಿ ಸೂಪರ್ ಸಾಂಗ್ಸ್. ಇದನ್ನ ಎನರ್ಜಿನಲ್ಲಿ ಟಾಪ್ ಸ್ಕೋರ್ ಮಾಡಿದಿರ 3 ಜನ. ಥ್ಯಾಂಕ್ ಯು ತರುಣ್ ಅವರೇ. ತಾರಮ್ಮ, ವಂಶಿ ನಮ್ಮ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದ ಕಂಟೆಸ್ಟೆಂಟು. ಶಿ ಇಸ್ ದ ವಿನ್ನರ್. ಆ ಡ್ರಾಮಾ ಜೂನಿಯರ್ಸ್ ವಿನ್ ಆದ ನಂತರ ಕೂಡ ಇವತ್ತಿಗೂ ಕೂಡ ಮಹಾನಟಿ ಶೋ ಮೂಲಕ ಎಲ್ಲರ ಹಾರ್ಟ್ಗಳನ್ನ, ಹೃದಯಗಳನ್ನ ಆಕೆ ಕದೀತಾ ಇದ್ದಾಳೆ, ವಿನ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರತಿಭೆ ಹಾಗೂ ರಘು ಹಾಗೂ ನಮ್ಮ ಸುಷ್ಮಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಸೂಪರ್ ಆಗಿ ಮಾಡಿದ್ರಿ. ಎಲ್ಲೂ ಅಲ್ಲಿ 1 ಸೆಕೆಂಡ್ ಕೂಡ ಅದು ಉಸಿರು ತಗೊಳಕ್ಕೆ ಜಾಗ ಇಲ್ಲ. ಅಂತ ಸಾಂಗು, ಅಂತ ಬೀಟ್ಸು, ಅಂತ ಡ್ಯಾನ್ಸು 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ವಂಶಿ ಅಫ್ಕೋರ್ಸ್ ನಾನು ನಾಗಮಂಡಲ ಅದನ್ನು ನೋಡಿದೆ. ಮತ್ತೆ ನೀನು ಅಪೂರ್ವ ಸಹೋದರಗಳ ಕಾಲ್ ಮಡಚ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೆ ಕಂದ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಈ ಹಾಡಿನ OG ಮಹಾನಟಿ ಪ್ರೇಮಾ ಅವರು. ಮೇಡಮ್, ನಿಮ್ಮನ್ನ ನೀವೇ ನೋಡ್ಕೊಂಡಂಗಾಯ್ತು 1 ಸೆಕೆಂಡ್? ಇಲ್ಲ, ಇದು ನನ್ನ ಫೇವ್ರೆಟ್ ಸಾಂಗ್ ಆ್ಯಕ್ಚುಲಿ. ಅಂದರೆ ಎನರ್ಜಿನೇ ಬೇರೆ ಥರ ಅದು. ಆ್ಯಕ್ಚುಲಿ ನಾವು ಮೈಸೂರಲ್ಲಿ ಮಾಡಿದ್ವಿ ಶೂಟಿಂಗು. ವಿಷ್ಣು ಸರ್ ತುಂಬ ಎಂಜಾಯಬಲ್ ಆಗಿ ಈ ಸಾಂಗ್ ಮಾಡಿದ್ವಿ ನಾವು. ಅವ್ರು ಡ್ಯಾನ್ಸ್ ಮಾಡೋದಾಗ್ಲಿ, ಅವ್ರದ್ದೇ ಒಂದು ಇನ್ಸ್ಪಿರೇಷನ್. ನಾವೆಲ್ಲ ಹಿಂದೆ ಇದ್ವಿ. 3 ಡೇಸಲ್ಲಿ ಮುಗಿಸಿದ್ವಿ ಸಾಂಗು. ಸೊ ನನ್ನ ಫೇವ್ರೆಟ್ ಸಾಂಗ್ ಇದೆ ಆ್ಯಕ್ಚುಲಿ. ನಿರಂಜನ್ ಅವರ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಏನ್ ಹೇಳಿದ್ರು, ವಿಷ್ಣು ಸರ್ ಏನ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರ ಆ ಸಾಂಗ್. ಒಂದೇ ಒಂದು ಈ ತರುಣ ವಿಷ್ಣು ಸರ್ ತರ ತುಂಬಾ ಚೆನ್ನಾಗಿ ಹೌದೌದು ಕರೆಕ್ಟ್. ಅದೇ ತರುಣ ಮತ್ತೆ ಪ್ರೇಮ. ಪ್ಲೀಸ್ ಬಲಿ ಚಪ್ಪಾಳೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಗೆಜ್ಜೆ ಕಟ್ಟು, ಹೆಜ್ಜೆ ಇಟ್ಟು, ಬಾಜಿ ಕಟ್ಟು, ರಾಜಿಯಾಗಿ ಸೂಜಿ ಮಳ್ಳೆ ಮುಡಿಸಿ ಬಿಡುವೆ. ನಿನ್ನ ಹೆಜ್ಜೆಗಳೇ ನನ್ನ ಸಿರ ಬೆಂಗಾವಲು, ಕೈ ಹಿಡಿಯೋ ಕಾರಣವೇ ಕಬ್ಬಳೆಯ ಝಣಕು ಝಣಕು, ಅದೇ ಗುಂಡಿಗೆಯ ಮಿಣುಕು ಮಿಣುಕು. ಶ್ರೀರಂಗ ಪಟ್ಟ ಬಳಸಿ ಪ್ರೀತಿ ಕಾಲ್ಗೆಜ್ಜೆ ಘಲ್ ಘಲ್ ಘಲಕು. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರೇ ಬರೆದು ಬಿಡುವೆ. ಮೈಸೂರು ಮಲ್ಲಿಗೆ ಸೇಮ್ ಟು ಸೇಮ್. ಸ್ಪೆಷಲಿ ಹಿಂಗಂದ್ರೆ ಗೊತ್ತಾ, ಗುಡ್ನೆಸ್ ಅಂತ ಅವ್ರು ಪೂರ್ತಿ ನಿಮ್ಮ ಮೈ ಒಳಗಡೆ ಹೋಗಿ ಆವರಿಸ್ಕೊಂಡ್ಬಿಟ್ಯಾರ ಅಂತ. ಇಲ್ಲ, ನಾನು ಲಾಸ್ಟ್ ಟೈಮ್ ಅದೇ ಹೇಳ್ತೀನಿ. ನನಗೆ ನಾವು ಸಿನಿಮಾ ಅರ್ಥ ಮಾಡ್ಕೊಂಡಾಗ ಅಥವಾ ನಮಗೆ ಸಿನಿಮಾ ಅರ್ಥ ಆಗ್ತಿದ್ದಾಗ ನಾವು ನೋಡಿದಂಥ ಫಸ್ಟ್ ಸೂಪರ್ ಸ್ಟಾರ್ ವಿಷ್ಣುದಾದ ಅವರು. ಅಷ್ಟು ಒಂಥರ ನನಗೆ ಅವ್ರ ಸಿನಿಮಾಗಳು ನೋಡಿದಾಗ ಒಂದು ವೈಬ್ರೇಷನ್ ಆಗೋದು ನನಗೆ. ನಾನೊಂದು ಆಕ್ಟರ್ ಮಗ ಇರ್ಬೋದು, ನಮ್ಮ ತಂದೆಯವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಆದ್ರೆ ಏನೇ ಆದ್ರೂ ಆನ್ ಸ್ಕ್ರೀನ್ ಅವ್ರು ಇದ್ದಾಗ ಒಂದು ಚರಿಷ್ಮಾ ಅವರು. ಸೊ ಹಿಂಗೆ ನೋಡ್ತಾ ಇದ್ರೆ ಸುಮ್ಮನೆ ಹಿಂಗೆ ಅಟ್ರಾಕ್ಟ್ ಮಾಡ್ಬಿಡ್ತಾರೆ ನಿಮ್ಮನ್ನು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಅವ್ರದ್ದು ಎಲ್ಲಾ ಫಿಲ್ಮ್ಸ್ ನೋಡಿ 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 ಗೊತ್ತಿಲ್ದಂಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡ್ತೀವಿ. ಯಾರನ್ನೂ ತುಂಬಾ ಇಷ್ಟಪಡ್ತಿದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಅವ್ರನ್ನ ಅಬ್ಸರ್ವ್ ಮಾಡೋದು ಜಾಸ್ತಿ ಆಗುತ್ತಲ್ಲ. ಹಂಗಾಗಿ ಆಗಿ ಒಂದು ಚೂರು ಎಲ್ಲ. ಆಕ್ಚುಲಿ ಯು ಹ್ಯಾವ್ ಬೀನ್ ಸೋ ಲಕ್ಕಿ. ವಿಷ್ಣು ಸೇನಾದಲ್ಲಿ ಅವ್ರ ಜೊತೆನೇ ನೀವು ನಟಿಸಿದ್ರಿ. ಹೌದು, ನಾನು
ಅವ್ರ ಜೊತೆ ಆಕ್ಟ್ ಮಾಡೋದು ಅವಕಾಶನೂ ಸಿಕ್ತು. ವಿಷ್ಣು ಸೇನ್ ಅದೆಲ್ಲ ಚಿಕ್ಕ ಕ್ಯಾರೆಕ್ಟರ್, ಬಟ್ ಅವಾಗಲೇ ನಾನು ದಾದನ ತುಂಬಾ ಹತ್ತಿರದಿಂದ ನಾನು ನೋಡಿದ್ದು, ಅವ್ರ ವರ್ಕಿಂಗ್ ಸ್ಟೈಲು, ಅವ್ರು ಹೆಂಗಿರ್ತಾರೆ ಏನು ಅಂತ. ಫಾರ್ ಶೋರ್ ಇವರೆಲ್ಲರೂ ತುಂಬಾ ಸಿನಿಮಾಗಳು ಮಾಡಿದ್ದಾರೆ, ಬಟ್ ನನಗೆ ಅದೊಂದು ಸಿನಿಮಾ ಸಿಕ್ತು. ಅದು ಬಿಟ್ಟು ಆಫ್ ಸ್ಕ್ರೀನ್ ತುಂಬಾ ಸ್ಪೆಂಡ್ ಮಾಡಿದೆ ನಾನು. ಅವರು ಸ್ನೇಹ ಲೋಕ ಅಂತ ಒಂದು ಕ್ರಿಕೆಟ್ ತಂಡ ಕಟ್ಕೊಂಡಿದ್ರು. ನಾನೊಂದು 3-4 ಇಯರ್ಸ್ ಟ್ರಾವೆಲ್ ಮಾಡಿದೆ ಅವಾಗ. ಸೊ ಅವಾಗ ನೋಡಿದೆ ಆಸ್ ಅ ವ್ಯಕ್ತಿ ಕೂಡ ಹೆಂಗೆ ಅವ್ರ ಥಿಂಕಿಂಗ್ಸು, ಅವ್ರು ಮಾತಾಡ್ತಿದ್ದು ಸಿನಿಮಾ ಬಗ್ಗೆ ಥಾಟ್ಸ್, ಅಲ್ಲಿಂದ ನನಗೆ ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗ್ತಾ ಹೋಯ್ತು. ಅಲ್ಲಿಂದ ಇವತ್ತಿನವರೆಗೆ ಸ್ಟೇಜ್ ಬರೋ ತನಕ ಎಲ್ಲೋ ಒಂದ್ ಕಡೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ. ಖಂಡಿತವಾಗ್ಲು. ಸೊ ಮತ್ತೊಮ್ಮೆ ವಿಷ್ಣು ದಾದಾಗೆ. ಹಾಗೇನೆ ಆ ಸಾಂಗ್ ಇವತ್ತು ಓಪನ್ ಮಾಡಿ ನೋಡಿ, ಅದರಲ್ಲಿ ಯಾವ ಎನರ್ಜಿ, ಯಾವ ಗ್ರೇಸ್ ಅಲ್ಲಿ ಡಾನ್ಸ್ ಮಾಡಿದ್ದಾರೆ, ಅಷ್ಟೇ ಎನರ್ಜಿ, ಅಷ್ಟೇ ಗ್ರೇಸ್ಫುಲ್ ಆಗಿ ನಮ್ಮ ಪ್ರೇಮ ಮೇಡಮ್ ಅವರು ಇವತ್ತು ಕೂಡ ನಮಗಾಗಿ ಸ್ಟೆಪ್ ಹಾಕಿದ್ದಾರೆ. ಪ್ರೇಮ ಮೇಡಮ್ಗೆ ಬರಲಿ ಚಪ್ಪಾಳೆ. ಮೈಸೂರು ಮಲ್ಲಿಗೆ ಸೊ ರಘು, ಮಹಾಸಂಗಮದಲ್ಲಿ ಸಿಕ್ಕಾಪಟ್ಟೆ ಜೋಶ್ ಸ್ಟೆಪ್ ಹಾಕಿದ್ಯಾ, ಹಿಂಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಮಹಾಸಂಗಮದಲ್ಲಿ ಇಲ್ಲಿ ಕೂತಿರುವಂತ ಎಲ್ಲ ಗಣ್ಯರ ಮುಂದೆ ನಾವು ಪರ್ಫಾರ್ಮೆನ್ಸ್ ಮಾಡೋದು ತುಂಬಾ ಪುಣ್ಯ. ಹುಟ್ಟಿದಬ್ಬ ರಮೇಶ್ ಸರ್ಗೆ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಸೊ ಇವತ್ತು ನಮ್ ಸುಮಾರು ಇಂಡಸ್ಟ್ರಿಗಳು ಹೇಳ್ತಾರೆ ಚಾಕ್ಲೇಟ್ ಹೀರೋ, ಲವರ್ ಬಾಯ್ ಅದು ಇದು ಅಂತ. 97 ಅಲ್ಲಿ ಅಮೃತ ವರ್ಷಿಣಿ ಬರುತ್ತೆ ಸರ್, 99 ಅಲ್ಲಿ ಚಂದ್ರಮುಖಿ ಪ್ರಾಣಸಖಿ ಬರುತ್ತೆ. ಸೊ ಈ ಎರಡು ಮಧ್ಯೆ ಕಾಲಘಟ್ಟದಲ್ಲಿ ಒಂದು ಖಾಸಗಿ ಚಾನಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿರುತ್ತೆ. ಅವಾಗ ಸುಮಾರು ಜನ ಲೆಟರ್ ಬರೀತಿದ್ರಂತೆ ಸರ್ ಆ ಚಾನಲ್ಗೆ. ನಂಬರ್ ಆಫ್ ಸಾಂಗ್ಸ್ ನಿಮ್ದು ಕೇಳ್ತಿದ್ರಂತೆ ಸರ್. ಅವಾಗ ಅವ್ರ ರಿಟರ್ನ್ ಗಿಫ್ಟ್ ನಿಮ್ಮ ಒಂದು ಫೋಟೋ ಕೇಳ್ತಿದ್ರಂತೆ ಸರ್. ಎಷ್ಟೋ ಜನ ಕಾಲೇಜ್ ಹುಡುಗಿರ್ ಫೋಟೋದಲ್ಲಿ ನೀವಿದ್ರಿ. ಈ ಒಂದು ಇನ್ಸಿಡೆಂಟ್ ನನಗೆ ತುಂಬಾ ಬೇಕಾಗಿರೋ ಒಬ್ರು ಆಂಟಿ ಹೇಳಿದ್ರು. ರಮೇಶ್ ಸರ್ ಫೋಟೋ ಅವ್ರ ಕಾಲೇಜ್ ಬುಕ್ ಅಲ್ಲಿ ಇತ್ತಂತೆ. ಸೊ 90s ಆಮೇಲೆ ಅರ್ಲಿ 2000 ಸ್ಯಾಂಡಲ್ವುಡ್ ಹಾಟ್ ಕೇಕ್ ಯಾರಾದ್ರೂ ಇದ್ರೆ ಅದು ನೀವು ಒಬ್ಬರೇ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪರ್ಫಾರ್ಮೆನ್ಸ್ ರಘು, ಡ್ಯಾನ್ಸ್ ಒಂದ್ ಕಡೆ, ಎಕ್ಸ್ಪ್ರೆಷನ್ಸ್ ರೀ, ಯಾರನ್ನ ನೋಡೋದು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಂಡ್ ಎಲ್ಲದಕ್ಕಿಂತ ನಮ್ಮ ಮಹಾನಟಿ ಗರ್ಲ್ಸ್ ಒಂದು ಫ್ರೇಮ್ ಇಟ್ರೆ ಅದ್ರಲ್ಲಿ ಎಂಟ್ರಿ ಕೊಡ್ಬೇಕಾರೆ ಆ ಗ್ರಿಪ್ ಆಗಿರ್ಬೇಕು ಎಂಟ್ರಿ. ಆ ಹುಡುಗ ರಘು ನಿಮ್ ಎಂಟ್ರಿ ಇತ್ತಲ್ಲ ಸರ್, ಆ ಫಸ್ಟ್ ಫ್ರೇಮ್, ಅದು ಸೀನ್ ಇರ್ಬೋದು, ಸಾಂಗ್ ಇರ್ಬೋದು, ಎಂಟ್ರಿ ಪಾಯಿಂಟ್ ಶುಡ್ ಬಿ ಗ್ರಿಪ್ಪಿಂಗ್. ಅದು ಆ ಹುಡುಗ ಮಾಡ್ದ ರಘು. ಐ ಲೈಕ್ ದಟ್ ಗ್ರಿಪ್ ಅಮ್ಮ. ಟು ಆಲ್ ಆಫ್ ಯು, ವಂಶಿ ನಮ್ಗೆ ಗೊತ್ತೇ ಇದೆ ಅವಳು ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಡ್ಯಾನ್ಸ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಎಕ್ಸ್ಪರ್ಟ್ ಅವರು. ಅಂಡ್ ಮೇಡಮ್ ಯುವರ್ ಬಿಗ್ ಸರ್ಪ್ರೈಸ್ ರೀ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಆಲ್. ಇನ್ಫ್ಯಾಕ್ಟ್ ನಾನು ಇದೆಲ್ಲ ಮಾತಾಡ್ತಾ ಇದ್ವಿ ಬಿಫೋರ್, ನಾವು ಮರೆಯಕ್ಕೆ ಮುಂಚೆ ಈ ಪರ್ಫಾರ್ಮೆನ್ಸ್ಗೆ ಒಂದು ಬ್ಲಾಕ್ ಬಸ್ಟರ್. ವಾವ್. ಇನ್ನೇನೋ ಬ್ಲಾಕ್ ಬಸ್ಟರ್ ಸಿಕ್ಕಿದೆ, ಬಟ್ ಹೊಸಪೇಟೆಯಿಂದ ಏನೋ ಎಲ್ಲ ಒಂದು ಸ್ಪೆಷಲ್ ಏನೋ ಬಂದಿದೆ ಅಂತ ಕೇಳ್ಪಟ್ಟೆ. ಅಂದ್ರೆ ಅನುಶ್ರೀ ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು ರಘು ಸರ್. ಸೊ ನೀವು ಮದ್ವೆ ಆಗಿದ್ರೆ ಯಾರೆಷ್ಟು ಖುಷಿ ಆಗ್ತಿದ್ರೋ ಗೊತ್ತಿಲ್ಲ, ನಮ್ಮ ಅಪ್ಪು ಸರ್ ತುಂಬಾನೇ ಖುಷಿ ಆಗ್ತಿದ್ರು. ಯಾಕಂದ್ರೆ ನೀವು ಅವ್ರ ಜೊತೆ ಮಾಡಿರೋ ಇಂಟರ್ವ್ಯೂ ಎಲ್ಲ ನೋಡ್ಬಿಟ್ಟಿದೀವಿ ನಾವು. ಮೇಡಮ್ ಜಿ ನಿಮಗೆ ತವ್ರ ಮನೆ ಆದ್ರೆ ನಿಮ್ ತವ್ರೂರು ನಮ್ಮ ಹೊಸಪೇಟೆ ಮೇಡಮ್. ಯಾಕಂದ್ರೆ ನಮ್ಮ ಹೊಸಪೇಟೆಯಲ್ಲಿ ನಮ್ಮ ಅಪ್ಪು ಸರ್ ಫ್ಯಾನ್ಸು ನಿಮ್ಮನ್ನ ಬಹಳ ಇಷ್ಟಪಡ್ತೀವಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಹೊಸಪೇಟೆ ಹುಡುಗರು ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ವೀಟಿ ಮಾಡಿದೀವಿ, ದಯವಿಟ್ಟು ನೋಡಿ ಮೇಡಮ್. ಬಾಸ್, ನಿಮ್ಮ ಅಪ್ಪಟ ಅಭಿಮಾನಿದು ಮದುವೆ ಆಗಿದೆ. ದಯವಿಟ್ಟು ನೀವು ಇಲ್ಲಿಂದ ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ರಿ, ಅವ್ರಿಗೆ ಒಳ್ಳೇದಾಗ್ಲಿ. ಹಾಯ್ ಅನುಶ್ರೀ ಅಕ್ಕ, ಹೊಸಪೇಟೆ ಅಪ್ಪು ಬಾಸ್ ಅಭಿಮಾನಿಗಳಿಂದ ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್, ಹಾಗೂ ತಮ್ಮ ಪರಮಾತ್ಮನ ಕಡೆಗಿಂದ ಕೂಡ ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳು ಸದಾ ನಿಮ್ಮ ಜೊತೆ ಇರ್ತೀವಿ. ನಿಮ್ಗೆ ಏನು ಕಷ್ಟ ಇರಲಿ, ಸುಖ ಇರಲಿ, ಯಾವುದೇ ತೊಂದರೆ ಬರಲಾದಾಗ ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳು ಸದಾ ನಿಮ್ಮ ಜೊತೆ ಇಟ್ಕೊಂಡು ನಿಮಗೆ ಸದಾ ಸಪೋರ್ಟ್ ಆಗಿರ್ತೀವಿ ಅಕ್ಕ. ರಾಜಕುಮಾರ ಮದುವೆಗೆ ಬರೋಕ್ಕಾಗಲಿ ಅಂದ್ರೂ ಕೂಡ ನಾವು ಇಲ್ಲಿಂದನೇ ಗಿಫ್ಟ್ ಕಳಿಸ್ತಿದ್ದೀವಿ. ದಯಮಾಡಿ ನೀವು ಅಲ್ಲಿ ಸ್ಟೇಜ್ ಮೇಲೆ ಇಟ್ಕೊಳ್ಳಿ ಅಕ್ಕ. ಅಪ್ಪು ಸರ್ಗೆ ಹೊಸಪೇಟೆ ಅಂದ್ರೆ ಬಹಳ ಇಷ್ಟ. ಅವರು ವೇದಿಕೆಯಲ್ಲಿ ಹೇಳಿದ ಮಾತು ಇವಾಗ್ಲೂ ಕಿವಿಲಿದೆ. ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಯಾರ್ ನನ್ ಕೈ ಬಿಟ್ರು ಹೊಸಪೇಟೆ ಜನ ಮಾತ್ರ ನನ್ ಕೈ ಬಿಡಲ್ಲ ಅಂತ. ಅಷ್ಟು ಪ್ರೀತಿ ಅಭಿಮಾನ ಹೊಸಪೇಟೆ ಅವ್ರಿಗೆ ಅಪ್ಪು ಸರ್ ಅಂದ್ರೆ. ನಮಗೂ ಕೂಡ ಹೊಸಪೇಟೆಲಿ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅಪ್ಪು ಸರ್ ಕಾರ್ಯಕ್ರಮನೇ ಮಾಡ್ತಾ ಇದೀವಿ ಅನ್ನೋಷ್ಟು ಖುಷಿ ಆಗತ್ತೆ. ತುಂಬಾ ಸ್ಪೆಷಲ್ ಆಗಿತ್ತು ರಘು ಈ ವಿಡಿಯೋ. ಥ್ಯಾಂಕ್ ಯು. ಒಂದು ಗಿಫ್ಟ್ ಇದೆ ಮೇಡಮ್. ಪ್ಲೀಸ್.
ಹೊಸಪೇಟೆಯ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ಮತ್ತೆ ಮತ್ತೆ ನನಗೆ ಅಪ್ಪು ಸರ್ ಪ್ರೀತಿನ ತುಂಬಿ ಕಳಿಸ್ತಾ ಇದ್ದೀರಾ. ಎಲ್ಲದಕ್ಕೂ ಒಂದು ಸೇತುವೆ ಆಗಿದ್ದಂತಹ ರಘುವರೇ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಘು. ಆಕ್ಚುಲಿ ನಮ್ಮ ಅಲ್ಲು ರಘು ಬಗ್ಗೆ ಹೇಳಬೇಕು. ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿಯವನು. ಮಗಳಿಗೆ ಎ ಫಾರ್ ಆಪಲ್ ಅಂತ ಹೇಳ್ಕೊಟ್ಟಿಲ್ಲ, ಎ ಫಾರ್ ಅಪ್ಪು ಅಂತ ಹೇಳ್ಕೊಟ್ಟಿಯ ನೀವು. ಸೂಪರ್. ಚಿಕ್ಕ ವಯಸ್ಸಿಂದನು ಆ್ಯಪಲ್ ಅಂತ ಯಾರೇನು ಕಂಡಿಡ್ದಿಲ್ಲ ಸರ್. ಅದು ಸುಮ್ಮನೆ ಒಂದು ನೆನಪಿಗೋಸ್ಕರನೇ ಹೇಳೋದು, ಆ್ಯಪಲ್ ಅಂದ್ರೆ ನೆನಪಿರುತ್ತೆ ಅಂತ. ಸೊ ಹಂಗೆ ನಮಗೆ ನಮ್ಮ ಅಣ್ಣವರು ಅಪ್ಪು ಸರ್ ನಾವು ಸಾಯೋವರೆಗೂ, ಈಗ ನಾವು ಸತ್ ಮೇಲೆ ನಮ್ಮ ಮಕ್ಳಿಗೂ ನೆನಪಿರ್ಬೇಕಲ್ಲ ಸರ್. ಹಂಗಾಗಿ ನಾನು ಎ ಫಾರ್ ಅಪ್ಪು. ಇವತ್ತು ಅವ್ರ ಸ್ಕೂಲಲ್ಲಿ ಅಷ್ಟೇ ಅವ್ರ ಮೇಡಮ್ ನಗ್ತಾರಂತೆ ಎ ಫಾರ್ ಅಪ್ಪು ಅಂದ್ರೆ, ಬಟ್ ಪರವಾಗಿಲ್ಲ ನೀನು ಎ ಫಾರ್ ಅಪ್ಪು ಅಂತಾನೆ ಹೇಳು ಅಂತ ಹೇಳಿದ್ದೀನಿ ಸರ್. ಹೊಸಪೇಟೆಯಿಂದ ಬಂದು ನಮ್ಮ ಅನುಶ್ರೀ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಂಗೆ ನಿಮ್ಮ ಬಾಯ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ ಯು ಎಲ್ಲ ಹೊಸಪೇಟೆ ಅಪ್ಪು ಸರ್ ಅಭಿಮಾನಿಗಳಿಗೆ. ಈಗ ಈ ನಮ್ಮ ವೇದಿಕೆಯಲ್ಲಿರೋ ಒಬ್ಬ ಸ್ಪೆಷಲ್ ಪರ್ಸನ್ಗೆ ನಮ್ಮ ಸರಿಗಮಪ ಸ್ವರ ತಾರೆಯರು ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಬರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಆಲ್ ಸರಿಗಮಪ ಕಂಟೆಸ್ಟೆಂಟ್ಸ್ ಆನ್ ಸ್ಟೇಜ್. ಜನ್ಮಕ್ಕೋ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ. ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ. ಆದರೂ
ಉಸಿರಲು ನಿನ ಹುಡುಕಾಟ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಒಂದು ಅನುರಾಗದ ಕಾವ್ಯಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ ಒಂದು ಅಪರೂಪದ ಶಿಲ್ಪೈಯಂದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ 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 ಈ ಅಂದ ಶ್ರೀಗಂಧ ಒಂದು ಅಪರೂಪದ ಶಿಲ್ಪೈಯಂದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ ಲಾ 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 ಲಾ. ಬಣ್ಣದ ಟಿವಿ 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 ಮೂರ್ಖರ ಪೆಟ್ಟಿಗೆ ದೇವಿ ವಾಷಿಂಗ್ ಮಷೀನು ನಾನೇ ಇಲ್ಲವೇ ವಾಷರ್ ಮ್ಯಾನ್ ಸೋಪು ಹಚ್ಕು ಮೈ ಬಣ್ಣ ಆಗುತ್ತೆ ತೋಪು ರಾಜಕುಮಾರಿ ಬಾರ ರಾಜಕುಮಾರ ಸುಂದರ ಬಾರವಾ ಹೀರೋನ ಯಾರಿವ ಚೋರನ ಹೊಸ ಸಮಾನ ಹೊಸ ಥರನ ಸುಂದರ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸತಲ್ಲವೇ ನಮ್ಮ ಜನ್ಮಕ್ಕೆ ಈ ಹೆಣ್ಣು ನಮ್ಮ ಮರಿಯ ಜನ್ಮಕ್ಕೆ ಆ ಹೆಣ್ಣು ನಮಗೆರಡು ಹೆಣ್ಣು ಎರಡು ಕಣ್ಣು ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಮನೆ ಇಲ್ಲ ಗೊತ್ತಾ 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 ಅತ್ತ ಎತ್ತ ಎತ್ತ
ಆರ್ಕೆಸ್ಟ್ರಾ ಇಲ್ಲದೆ, ಯಾವ ಲೈವ್ ಮ್ಯೂಸಿಕ್ ಇಲ್ಲದೆ, ಸ್ವರಗಳಲ್ಲೇ ಸಂಗೀತದ ಒಂದು ರಸದೌತಣವನ್ನ ಕೊಟ್ಟಿದ್ದಾರೆ ನಮ್ಮ ಸರಿಗಮಪ ಕಂಟೆಸ್ಟೆಂಟ್ಸ್ ಅಂಡ್ ನಮ್ಮೆಲ್ಲರ ಫೇವರೇಟ್ ಸುಚೇತನ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ನಿಜವಾಗ್ಲೂ ನಮ್ಮ ಚಂದನವನ ಕಂಡಂತಹ ಅಪ್ಪಟ ಧೀಮಂತ ವ್ಯಕ್ತಿತ್ವ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರ ಸಿನಿ ಪಯಣಕ್ಕೆ 40 ವರ್ಷಗಳನ್ನ ಪೂರೈಸಿದ್ದಾರೆ ಅವರು. ನಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ ಸರ್ 40 ಸರ್. ಅದಕ್ಕೆ ನಾವ್ ಯಾಕಿಷ್ಟು ಒತ್ತು ಕೊಡ್ತಿದೀವಿ ಅಂದ್ರೆ ಆ 40 ವರ್ಷಗಳನ್ನ ಕೂಡ ನೀವು ನಮಗೆ ಮನಸಾರೆ ಕೊಟ್ಟಿದ್ದು ಭರವಸೆ 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 ಹಾಗೂ ಮನರಂಜನೆ ಸರ್. ಸೊ ಈಗ ಈ 40 years ಎಕ್ಸ್ಪೀರಿಯನ್ಸ್ ಏನು ಅವರು ನಮ್ಮ ಚಿತ್ರರಂಗಕ್ಕೆ ಸೇವೆನ ಸಲ್ಲಿಸಿದ್ದಾರೆ, ಆ ಸೇವೆಗೆ ನಮಗೆ ಕೊಡುಗೆ ಕೊಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವ್ ಯಾರು ಅಲ್ಲ. ನಮ್ಮ ಕಡೆಯಿಂದ ಹಾಡಿನ ಒಂದು ಟ್ರಿಬ್ಯೂಟ್ ರಮೇಶ್ ಸರ್ಗೆ ಆಗಿತ್ತು. ಈ ಟ್ರಿಬ್ಯೂಟ್ ಅನ್ನ ಕೊಟ್ಟಂತ ನಮ್ಮ ಎಲ್ಲ ಸಿಂಗರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ 40 ವರ್ಷಗಳ ನಿಮ್ಮ ಸಿನಿ ಜರ್ನಿ ಒಂದಷ್ಟು ಆಯ್ದಂತ ಹಾಡುಗಳನ್ನ ನಮ್ಮ ಎಲ್ಲ ಗಾಯಕ ಗಾಯಕಿಯರು ಹಾಡಿದ್ದಾರೆ. ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ನೀಡ್ತಿದ್ದು? ಥ್ಯಾಂಕ್ ಯು ಆಲ್ ಸುಚೇತನ್ ಗ್ಯಾಂಗ್, ಎಲ್ರಿಗೂ ಗಾಯಕ ಗಾಯಕರಿಗೆ ಧನ್ಯವಾದಗಳು. ನಾನು ಪ್ರೇಮ ತಾರ ಅದನ್ನೇ ಮಾತಾಡ್ತಾ ಇದ್ದಲ್ಲ, ಆದರೆ ಆಗೋಗಿದೆ ಅಷ್ಟೇ ರೀ. ಸೊ ಇಷ್ಟು ಫಿಲ್ಮ್ಸ್ ಎಲ್ಲ ಆಗಿದೆ ಅಂದ್ರೆ ನೋಡಿ, ಈಗ ಈ ಒಂದು ಶೋಲಿ ಇಷ್ಟು ಜನ ಇದ್ದಾರೆ ಅಂದ್ರೆ ನೋಡಿ, ಅಷ್ಟು ಫಿಲ್ಮ್ಸ್ ಅಲ್ಲಿ 140-150 ಫಿಲ್ಮ್ ಅಂದ್ರೆ 150 ಡೈರೆಕ್ಟರ್ಸು, 150 ಪ್ರೊಡ್ಯೂಸರ್ಸು, 150 ಹೀರೋಯಿನ್ಸು, ಅವ್ರ ಅಟ್ಲೀಸ್ಟ್ 100 ಹೀರೋಯಿನ್ಸು, ಆ ಟೆಕ್ನಿಷಿಯನ್ಸು, ಆ ಕ್ಯಾಮ್ರಾಮನ್ನು, ಅವರೆಲ್ಲರ ಸಪೋರ್ಟ್ ಅಲ್ಲಿ ಈ ರಮೇಶ್ ಅದೇ ಸಿ ಐ ಆಮ್ ಜಸ್ಟ್ ಇನ್ ದ ಫೋರ್ ಫ್ರಂಟ್ ಅಷ್ಟೇ. ಅಷ್ಟು ಕೈಗಳು ಜೋಡಿ ಈ 40 ವರ್ಷಗಳಾಗಿದೆ. ಹಾಗಾಗಿ ಐ ಥಿಂಕ್ ಟು ಎವ್ರಿಬಡಿ ನನಗೆ ಅವಕಾಶ ಕಲ್ಪಿಸ್ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರು, ಪ್ರತಿಯೊಬ್ಬ ನಿರ್ದೇಶಕರು, ಈ ಸಹ ನಟರು ಎಲ್ರಿಗೂ ಸಲ್ಲುತ್ತೆ ಜರ್ನಿ ಅನ್ಸುತ್ತೆ. ಎಲ್ಲದಕ್ಕಿಂತ ರೀ, ಎಲ್ಲಿ ಬರೀ ಪ್ರೇಮ ಮತ್ತೆ ತಾರಾಗ ಲವ್ ಮಾಡ್ತಿದ್ದಾರೆ, ಎಲ್ಲಪ್ಪ ಕ್ಯಾಮ್ರಾ ಬರ ಅಲ್ಲಿ. ನೀವು ಯಾರು ನನಗೆ ಗೊತ್ತಿಲ್ಲ, ನಿಮ್ಮ ಹೆಸರೇನು ನನಗೆ ಗೊತ್ತಿಲ್ಲ, ನಿಮ್ಮ ಕಣ್ಣಿನ ಬಣ್ಣ ಏನು ನನಗೆ ಗೊತ್ತಿಲ್ಲ, ನೀವು ಯಾವ ಊರಲ್ಲಿದ್ದೀರಾ, ಎಲ್ಲಿ ಕೂತ್ಕೊಂಡು ಈ ಪ್ರೋಗ್ರಾಮ್ ನೋಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಈಗ ಅವ್ರು ಹೇಳ್ತೀಯಾರಲ್ಲ 40 ವರ್ಷ ಅಂತ, ಅದೆಷ್ಟಕ್ಕೂ ಕಾರಣ ನೀವು ಸರ್. ಐ ಲವ್ ಯು. ಇಡೀ ಇದು ನಿಮಗೆ ಸಲ್ಲುತ್ತೆ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಹಾಡುಗಳ ಮೂಲಕ ರಮೇಶ್ ಸರ್ಗೆ ಸಾಕಷ್ಟು ನೆನಪುಗಳನ್ನ ಮತ್ತೆ ಮರುಕಳಿಸಿದ್ದು ನಿಮ್ಮೆಲ್ಲರ ಧ್ವನಿಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುಚೇತನ್ ಸರ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟೊತ್ತು ನೀವು 40 ವರ್ಷದ ಸಿನಿ ಪಯಣವನ್ನು ಒಂದು 40 ಸೆಕೆಂಡ್ಗಳಲ್ಲಿ ಮಾತಾಡುವಂಥ ಪ್ರಯತ್ನವನ್ನ ಮಾಡಿದ್ರಿ. ಆದ್ರೆ 40 ವರ್ಷದ ಒಂದು ಸಿನಿ ಜರ್ನಿಯನ್ನ ನಾವ್ ಯಾರು 40 ನಿಮಿಷದಲ್ಲೂ ಮಾತಾಡೋದಕ್ಕೆ ಆಗದೇ ಇಲ್ಲ. ರಮೇಶ್ ಸರ್ ಅವರ 40 ವರ್ಷಗಳ ಸಿನಿ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಜರ್ನಿ ಇದೆ. ಆ ಜರ್ನಿನ ನೋಡ್ಕೊಂಡ್ ಬರೋಣ ಸರ್. ಮೇಜರ್ ಲೈಫು ನಾನು ಬೆಂಗಳೂರೇ. ನಾನು 10ನೇ ವರ್ಷದಲ್ಲಿ ಇಲ್ಲಿ ಬಂದೆ. ಸ್ಟೇಜಲ್ಲಿ ಏನೋ ಮಾಡ್ತಾ ಇದ್ದೆ, ಯಾರೋ ನೋಡಿದ್ದಾರೆ, ಸಿನಿಮಾದಲ್ಲಿ ಮಾಡ್ತೀಯ ಅಂದ್ರು ಹೂ ಅಂದೆ. ಕನ್ನಡ ಬೆಳ್ಳಿ ತೆರೆಯ ಅಪ್ರತಿಮ ಕಲಾಚಿಲುಮೆ, ದಕ್ಷಿಣ ಭಾರತ ಕಂಡ ಪರಿಪೂರ್ಣ ಸಿನಿ ಕೃಷಿಕ. ಭಾರತ ಚಿತ್ರರಂಗವೇ ಹೆಮ್ಮೆಯಿಂದ ಬಿಗಿದಪ್ಪಿಕೊಂಡ ಅಭೂತಪೂರ್ವ ದಂತಕಥೆ. ನಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ದ ಶಂಕೆ ಬೇಡ. 90ರ ದಶಕದಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಗಳ ಕಟೌಟ್ಗಳ ಮಧ್ಯೆ ತನ್ನದೇ ವಿಭಿನ್ನ ಹಾಗೂ ವಿಶಿಷ್ಟ ಪಾತ್ರಗಳ ಮೂಲಕ ಕನ್ನಡ ಬೆಳ್ಳಿ ತೆರೆ ಮೇಲೆ ಮಿಂಚಿ ಚಿತ್ರ ರಸಿಕರನ್ನ ರಂಜಿಸಿದ್ದ ಅಪೂರ್ವ ಪ್ರತಿಭೆ ರಮೇಶ್ ಸರ್. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು. ಯಾವುದೇ ಮಾಸ್ ಡೈಲಾಗ್ಗಳಿಲ್ದೆ, ಯಾವುದೇ ಆಯುಧಗಳ ಸಪೋರ್ಟ್ ಇಲ್ದೆ, ಕೇವಲ ಭಾವನೆಗಳ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಅದ್ವಿತೀಯ ನಟ ಈ ಸ್ವಪ್ನ ಸುಂದರ.
ಭಾರತೀಯ ಚಿತ್ರರಂಗದ ಎಲ್ಲಾ ಮೇರು ದಿಗ್ಗಜರೊಂದಿಗೆ ಅಭಿನಯಿಸೋದ್ರ ಜೊತೆಗೆ ನಾಯಕಿಯ ಮನಗೆಲ್ಲೋ ರೊಮ್ಯಾಂಟಿಕ್ ಹೀರೋ ಆಗಿ ಪ್ರೀತಿಯನ್ನ ಬಿಟ್ಟುಕೊಡೋ ತ್ಯಾಗಮಯಿಯಾಗಿ ಪ್ರೇಕ್ಷಕನ ಹೊಟ್ಟೆ ಹುಣ್ಣಾಗಿಸೋ ಹಾಗೆ ನಗಿಸೋ ವಿದೂಷಕ ರತ್ನನಾಗಿ ನಾಡಿನ ಎಲ್ಲ ಕನ್ನಡಿಗರ ಕುಟುಂಬಗಳನ್ನ ಸತತವಾಗಿ ಮನರಂಜಿಸಿದ ಕೀರ್ತಿ ಈ ಶ್ರೀಗಂಧದ ನಾಯಕನಿಗೆ ಸಲ್ಲುತ್ತದೆ. ಒಂದು ಅಪರೂಪದ ಶಿಲ್ಪ ಈ ಅಂದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಕೇವಲ ನಟನಾಗಿ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ತಮ್ಮನ್ನ ಸೀಮಿತಗೊಳಿಸಿಕೊಳ್ಳದೆ ನಿರ್ದೇಶಕನಾಗಿ ಬಡ್ತಿ ಪಡೆದು ಭಾರತದ ಶ್ರೇಷ್ಠ ನಟ ಕಮಲ್ ಹಾಸನ್ ಅವರಿಗೆ ಆಕ್ಷನ್ ಹೇಳಿದ್ದು ಈ ಆಪ್ತ ಮಿತ್ರನ ಕಿರೀಟಕ್ಕೆ ಹೆಮ್ಮೆಯ ಗರಿಯೇ ಸರಿ. ಫ್ಲಾಟ್ ಪ್ಲಾಸ್ಮಾ ಟಿವಿನ ಒರಿಜಿನಲ್ ಫ್ಲಾಟ್ 3 ಬೆಡ್ರೂಮ್ ಫ್ಲಾಟ್ ಕಣೋ. ಅಯ್ಯೋ ಅದಕ್ಕೆ ಹೆಂಗ್ ಆಡ್ತೀಯ ನೋಡೋ, ಒಬ್ಬ ವಿಸ್ಕಿ ಸಪ್ಲೈಯರ್ ಜೊತೆ ಚಕ್ಕಂತ ಆಡ್ತಾಳೆ. ಬೆಳ್ಳಿತೆರೆಯಲ್ಲಿ ಇವರ ಸಾಧನೆಗೆ 10 ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡು ಮುಂದೆ ಕಿರುತೆರೆಯಲ್ಲಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಿಂದ ಬರೋಬ್ಬರಿ 100 ಸಾಧಕರ ಸಾಧನೆಯನ್ನ ಸಂಭ್ರಮಿಸಿ ಆ ಮೂಲಕ ನಾಡಿನ ಎಲ್ಲ ಯುವ ಪೀಳಿಗೆಗೆ ಸಾಧನೆಯ ಕಡೆ ದಾರಿ ತೋರಿಸಿದ ಹೆಗ್ಗಳಿಕೆ ಇವರದ್ದು. ಸಾಧಕರ ಸಾಧನೆಯನ್ನ ಸಂಭ್ರಮಿಸಿದ್ದು ಒಂದೆಡೆಯಾದ್ರೆ ಮಹಾನಟಿ ಕಾರ್ಯಕ್ರಮದ ಮೂಲಕ ಭವಿಷ್ಯದ ಸಾಧಕಿಯರನ್ನು ತಯಾರು ಮಾಡೋ ಮಾಸ್ಟರ್ ಮೈಂಡ್ ಆಗಿ ಇಲ್ಲಿ ಎಲ್ಲಾ ಮಹಾನಟಿಯರ ಪಾಲಿಗೆ ಅಭಿನಯದ ವಿಶ್ವವಿದ್ಯಾಲಯವಾಗಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಈ ಸ್ಫೂರ್ತಿ ಶಿಖರದ ಸಾಧನೆ ಗಡಿನಾಡು ದಾಟಿ ಈಗ ಇವರ ಜೀವಮಾನದ ಅಪ್ರತಿಮ ಕಲಾ ಸೇವೆಗಾಗಿ ಅಮೆರಿಕಾದ ದ ಸಿಟಿ ಆಫ್ ಆಸ್ಟಿನ್ ಟೆಕ್ಸಾಸ್ ಇದೇ ಆಗಸ್ಟ್ 23ರಂದು ಅಧಿಕೃತವಾಗಿ ಡಾಕ್ಟರ್ ರಮೇಶ್ ಅರವಿಂದ್ ಡೇ ಎಂದು ಘೋಷಿಸಿರೋದು ಹೆಮ್ಮೆಯ ವಿಷಯ. ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಮೇಶ್ ಅರವಿಂದ್ ಅವರು ಈಗ ತಮ್ಮ ವೃತ್ತಿ ಜೀವನದ 40 ವರ್ಷಗಳ ಸಾರ್ಥಕ ಸಂಭ್ರಮದಲ್ಲಿರೋದು ನಮ್ಮೆಲ್ಲರಿಗೂ ಸಂತಸದ ಸಂಗತಿ. ಇಂತಹ ಮೇರು ವ್ಯಕ್ತಿತ್ವ ನಮ್ಮ ಕುಟುಂಬದ ಜೊತೆಗಿರೋದು ನಿಜಕ್ಕೂ ಜೀ ಕನ್ನಡಕ್ಕೆ ಹೆಮ್ಮೆಯಾಗ್ತಿದೆ. ಅಮೆರಿಕಾದಲ್ಲಿ ಇವತ್ತು ಡಾಕ್ಟರ್ ರಮೇಶ್ ಅರವಿಂದ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಅಂತ ಒಂದು ವ್ಯಕ್ತಿ ನಮ್ಮ ಕಾರ್ಯಕ್ರಮದ ಜಡ್ಜ್ ಆಗಿ, ಮಾಸ್ಟರ್ ಮೈಂಡ್ ಆಗಿ, ಆಪ್ತ ಮಿತ್ರರಾಗಿ ಇಲ್ಲಿ ಕೂತಿದ್ದಾರೆ ಅನ್ನೋದೇ ನಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆ. ಆ ಹೆಮ್ಮೆನ ನಮಗಾಗಿ ಪ್ರೀತಿಯಿಂದ ಕೊಟ್ಟಂತಹ ರಮೇಶ್ ಸರ್ಗೆ ತರುಣ್ ಅವರೇ, ನಿಮ್ಮ ಕಣ್ಗಳಲ್ಲಿ ಇವತ್ತು ಸಿನಿಮಾ ಜರ್ನಿಯಲ್ಲಿ 40 ವರ್ಷಗಳನ್ನ ಪೂರೈಸಿರುವಂತಹ ಈ ಮೇರು ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗೆ ವಯಸ್ಸಾಗಿರೋಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳೋದಕ್ಕೆ ನೋಡಿ ಎಷ್ಟು ಹೆಂಗಿದೆ ನಮಗೆ. ಆ್ಯಂಡ್ ನೀವು ಅವಾಗಿಂದ 40 ವರ್ಷ ಸಿನಿಮಾ ಜರ್ನಿ ಅಂತಿದ್ದೀವಿ. ಐ ಥಿಂಕ್ ಇಟ್ ಈಸ್ ನಾಟ್ ದಟ್ 40 years ಆಫ್ ಜರ್ನಿ, ಇಟ್ ಈಸ್ ಸಕ್ಸಸ್ಫುಲ್ 40 years ಆಫ್ ಜರ್ನಿ ವಾಟ್ ಸರ್ ಹಸ್ ಡನ್. ಅಂದರೆ ನಾವು ಯಾವ ಇಯರ್ನ ಶುರು ಮಾಡಿರ್ತೀವಿ ಆ ಲೆಕ್ಕ ತೊಗೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ಬಟ್ ಬೀಯಿಂಗ್ ಸಕ್ಸಸ್ಫುಲ್ ಫಾರ್ 40 years, ಲಾಸ್ಟ್ ಇಯರ್ ಕೂಡ 2023ನಲ್ಲಿ ಕೂಡ 24ನಲ್ಲೂ ಶಿವಾಜಿ ಸೂರತ್ಕಲ್ಗೆ ಬೆಸ್ಟ್ ಆಕ್ಟರ್ ತಗೊಂತಾರೆ ಸರ್ ಅಂತಂದ್ರೆ ದ ಜರ್ನಿ ಇನ್ನು ಇಲ್ಲಿವರೆಗೂ ಹೆಂಗಿದ್ದಾರೆ ಅವರು ಅನ್ನೋದು ಪ್ರೂವ್ ಮಾಡ್ತಾ ಹೋಗುತ್ತೆ. ಅವ್ರ ಪಕ್ಕದಲ್ಲಿ ಕುತ್ಕೊಳ್ಳೋ ಅಷ್ಟು ನಾವು ಏನು ಅಚೀವ್ ಮಾಡಿಲ್ಲ ಅಂತಂದ್ರು ಅಲ್ಲಿ ಕುತ್ಕೊಳ್ಳೋದು ಅವಕಾಶ ನಮಗೆ ಸಿಕ್ಕಿದೆ, ಭಾಗ್ಯ ಸಿಕ್ಕಿದೆ. ಅದಕ್ಕೆ ಅವ್ರು ಒಪ್ಕೊಂಡಿರೋದಕ್ಕೋಸ್ಕರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು ತರುಣ್. ಸೊ ಶರಣ್ ಸರ್, ನೀವು ಹೇಳಿ ನಮ್ಮ ಪ್ರೀತಿಯ ರಮೇಶ್ ಸರ್ ಬಗ್ಗೆ. 10 ವರ್ಷ 100 ಸಿನಿಮಾಗಳು ಕ್ಯಾರೆಕ್ಟರ್ ಆಕ್ಟರ್ ಆಗಿ ಆಕ್ಟ್ ಮಾಡ್ತಿದ್ದೀನಿ. ಅಷ್ಟೂ ಜರ್ನಿಯಲ್ಲಿ ಇಬ್ಬರು ಹೀರೋಗಳ ಜೊತೆಯಲ್ಲಿ ನಾನು ಅತಿ ಹೆಚ್ಚು ಸಿನಿಮಾ ಮಾಡಿದ್ದೀನಿ ಅಂತಂದ್ರೆ ಅದು ಒಂದು ರಮೇಶ್ ಸರ್ ಅವ್ರ ಜೊತೆಯಲ್ಲಿ, ಇನ್ನೊಂದು ಶಿವಣ್ಣ ಅವ್ರ ಜೊತೆಲಿ. ಕಾಕತಾಳೀಯ ಏನು ಅಂತಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮರಾ ನೋಡಿದಂಥ ಸಿನಿಮಾದ ಹೀರೋ ರಮೇಶ್ ಸರ್. ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಜೊತೆಯಲ್ಲಿ ಸ್ಕ್ರೀನನ್ನು ನಾನು ಶೇರ್ ಮಾಡಿದ್ದೀನಿ ಅಂತಂತಂದರೆ ಶರಣ್ ಈ ಜನ್ಮದಲ್ಲಿ ಏನಾದ್ರು ಪುಣ್ಯ ಮಾಡಿದ್ದಾನೆ ಅಂತಂದರೆ ರಮೇಶ್ ಸರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ನೋ ಅಂಥದ್ದೇ ರೀ. ರಮೇಶ್ ಸರ್ ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ, ತೆರೆ ಹಿಂದೆನೂ ಕೂಡ ಹೀರೋ ಅವರು.
40-50 ಸರ್, 50-60 60-70 ಜಮಾಯಿಸ್ತಾ ಇರಿ ಅಷ್ಟೇ. ಆಲ್ ದಿ ಬೆಸ್ಟ್ ಸರ್, ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶರಣ್ ಸರ್. ನಿಶ್ವಿಕಾ, ಏನಿದು ಐ ಫೀಲಿಂಗ್ ಸೋ ಐ ನೋ, ನಾನು ಅದನ್ನೇ ಜಸ್ಟ್ ಹೇಳಕ್ಕಿದ್ದೆ ಸರ್. ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ, ನಿಮ್ಗೆ ಆಲ್ರೆಡಿ ತುಂಬಾ ಮುಜುಗರ ಆಗ್ತಾ ಇದೆ ಅಂತ. ಬಟ್ ಸರ್, ದಿಸ್ ಇಸ್ ಒನ್ ರೀಸನ್ ನಮಗೆ ನಿಮ್ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗ್ಲಿ, ಖುಷಿ ಹಂಚ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಸರ್. ಸರ್, ಯು ಆರ್ ಅ ಜೆಂಟಲ್ಮೆನ್ ಅಂಡ್ ವಿ ಆರ್ ಸೋ ಐ ಆಮ್ ಸೋ ಪ್ರಿವಿಲೇಜ್ ಟು ನೋ ಯು ಪರ್ಸ್ನಲಿ. ಟಿವಿಲಿ ನೋಡಿ ಬಾ ಎಂತ ಸೂಪರ್ ಸ್ಟಾರ್ ಅನ್ಕೊಂಡು ಇವತ್ತು ಅದೇ ಸೂಪರ್ ಸ್ಟಾರ್ ನನ್ನ ಒಂದು ಚಿಕ್ಕ ಫ್ರೆಂಡ್ಶಿಪ್ ಇದೆ ಅನ್ನೋದು ನನಗೆ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೋರ್ ಪವರ್ ಟು ಯು. ಆ್ಯಂಡ್ ಶರಣ್ ಸರ್ ಹೇಳ್ದಂಗೆ 40-50 ಆಗಲಿ 100 ಆಗಲಿ, ಆ 100 ಸಂಭ್ರಮನ ನಾವು ಇಷ್ಟೇ ಜೋರಾಗಿ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಶ್ವಿಕಾ. ಇನ್ನು ಪ್ರೇಮ ಮೇಡಮ್, ನಿಮ್ಮ ಹಾಗೂ ರಮೇಶ್ ಸರ್ ಅವರ ಸಿನಿಮಾಗಳು ಅಂದ್ರೆ ಒಂಥರ ಹಿಟ್ ಕಾಂಬಿನೇಷನ್, ಒಂಥರ ಬ್ಲಾಕ್ ಬಾಸ್ಟರ್ ಹಿಟ್ಗಳು. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಓಮ್ ಹಿಟ್ ಆಗಿದ ತಕ್ಷಣ ನಮ್ಮೂರ ಮಂದಾರವೇ ಬಂತು. ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಅವಾಗ. ಇವ್ರ ಜೊತೆ ಎಲ್ಲ ಮಾಡುವಾಗ ನನಗೆ ತುಂಬ ಭಯ ಆಗ್ತಾ ಇತ್ತು. ಎಲ್ಲರೂ ಕೋಆಪರೇಟ್ ಮಾಡಿದ್ರು ಆ ಮಂದಾರವೇಲಿ ನನಗೆ, ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್. ಇಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತು, ಮಾಡೋಕ್ಕೆ ಗೊತ್ತು ಇದೆ ಅವ್ರಿಗೆ ಅಂತ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು. ಅದು ಈಗಲೂ ಹಾಗೇ ಇದೆ ತಲೆಯಲ್ಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸರ್. ತುಂಬ ಸಪೋರ್ಟ್ ಮಾಡಿದ್ರಿ ನನಗೆ. ಐ ಆಮ್ ಸೋ ಲಕ್ಕಿ. ವೆರಿ ನೈಸ್. ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್. ಓಕೆ, ಇವರು ಹೇಳ್ಬಿಡಿ. ಇನ್ನ ತಾರಮ್ಮನ ಇದ್ದಾರೆ ಸರ್. ಇನ್ನೊಂದು 5 ನಿಮಿಷ ಸಹಿಸ್ಕೊಂಡ್ಬಿಡಿ ಸರ್. ಆ ಮಂದಹಾಸ ಹಾಗೆ ಇರ್ಲಿ. ಕನ್ನಡ ಚಿತ್ರರಂಗದ ನಿಜವಾದ ಜೆಂಟಲ್ಮ್ಯಾನ್ ಎಸ್ ಅಂದ್ರೆ ಅದು ರಮೇಶ್. ಭಗವಂತ ಒಬ್ಬೊಬ್ಬರಿಗೆ ಬೆಳ್ಳಿ ಭಿಕ್ಷೆ ಪಾತ್ರೆ, ಕೆಲವರಿಗೆ ಪರ್ಮನೆಂಟ್ ಭಿಕ್ಷೆ ಪಾತ್ರೆ ಇದೆಲ್ಲ ಕೊಟ್ಬಿಟ್ಟಿರ್ತಾರೆ. ಅದರಲ್ಲೆಲ್ಲ ನಾವು ಒಂಥರ ಕಲಾವಿದರಾಗಿ ಇಷ್ಟು ವರ್ಷ ಇದೀವಲ್ಲ, ಭಗವಂತ ಇಷ್ಟು ವರ್ಷ ನಮ್ಮನ್ನ ಹಿಂಗೂ ಕಾಪಾಡ್ತಿದೆಯಲ್ಲ, ಅದಕ್ಕೆ ಅವನಿಗೆ ಎಷ್ಟು ಸಲಾಮ್ ಹೇಳಿದ್ರು ಸಾಲದು. ತುಂಬಾ ಖುಷಿ ಆಗುತ್ತೆ ರಮೇಶ್ ಜಿ. ಥ್ಯಾಂಕ್ ಯು. ಅಮೂಲ್ಯ ಸರ್ ಬಗ್ಗೆ ಹೇಳುವಷ್ಟು ದೊಡ್ಡವ್ರು ನಾವು ಅಲ್ವೇ ಅಲ್ಲ. ಮಹಾಸಂಗಮದಲ್ಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ. ಅಂಡ್ ಇಟ್ ವಿಲ್ ಬಿ ಚೆರಿಶ್ಡ್ ಫಾರ್ ಎವರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೂಲ್ಯ. ನಿಮ್ಮ ಸರದಿ ಸರ್. ನನಗೆ ಆಕ್ಚುಲಿ ಫಸ್ಟ್ ಡೇ ನಾನು ಶೂಟಿಂಗ್ ಬಂದಾಗ ಬೆಳಗ್ಗೆ 7 ಗಂಟೆಗೆ ಕಾರ್ ಬರುತ್ತೆ ರೆಡಿ ಇರಿದಾಗ ಎಷ್ಟು ಉತ್ಸಾಹದಿಂದ ಕಾಯ್ತಿದ್ನೋ ಅದೇ ಉತ್ಸಾಹ ಇವತ್ತವರೆಗೂ ನನಗೆ. ಇವತ್ತು ಶೂಟಿಂಗ್ 9 ಗಂಟೆ ಅಂದ್ರೆ 9 ಗಂಟೆ ಐ ಆಮ್ ದೇರ್. ಸಿನ್ಸಿಯರ್ ಆಗಿ ಕೆಲಸ ಮಾಡಿ. ಈ ಕಿರೀಟ ಅಲ್ಲ, ಜಗತ್ತಲ್ಲಿರೋ ಎಲ್ಲ ಕಿರೀಟಗಳು ನಿಮ್ಮ ತಲೆ ಮೇಲೆ ಬರುತ್ತೆ ಎಲ್ಲ. ಸರ್, ಕ್ಯಾನ್ ವಿ ಹ್ಯಾವ್ ಯು ಹಿಯರ್ ಆನ್ ಸ್ಟೇಜ್ ಪ್ಲೀಸ್? ರಮೇಶ್ ಸರ್, ಈ ವರ್ಷ ಒಂದಲ್ಲ 2 ಸಂತೋಷ ಇದೆ. ಒಂದು 40 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ರಮೇಶ್ ಸರ್. ಅಂಡ್ 10ನೇ ತಾರೀಕು ರಮೇಶ್ ಸರ್ ಅವರ ಜನ್ಮದಿನ, ಅಂದ್ರೆ ಹುಟ್ಟು ಹಬ್ಬ. ಸೊ 2 ಸಂತೋಷ, 2 ಖುಷಿಗಳನ್ನ ನಾವು ವೇದಿಕೆ ಮೇಲೆ ಆಚರಿಸ್ತಾ ಇದೀವಿ. ಹ್ಯಾಪಿ ಬರ್ತ್ಡೇ ರಮೇಶ್. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಮ್ಯಾಪ್ ಶೇಪ್ ಇದೆ. ಜಿ ಅವರು ಈ ತರ ಮೊಮೆಂಟ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ನಮ್ಮ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಗ್ರಹಿಸಿದ್ದಾರೆ ಅಂದ್ರೆ, ನನ್ನ ಬೆಸ್ಟ್ ರೋಲ್ಸ್ ಎಲ್ಲ ಈ ಫೋಟೋಗ್ರಾಫ್ ಅಲ್ಲಿ ನನ್ಗೆ ಬಹಳ ಇಷ್ಟ ಆಗುವಂತ ಜನರ ಜೊತೆ ಇದನ್ನ ಸಂಭ್ರಮಿಸೋದ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮಹಾನಟಿ ತಂಡಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಮೊಮೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಈ ಲವ್ ಸ್ಟೋರಿ ಅಂತಂದ್ರೇನೆ ಪ್ರೀತಿ, ಪ್ರೇಮ, ಪ್ರಣಯ, ಸ್ವಲ್ಪ ಟ್ವಿಸ್ಟ್ ಗಳೆಲ್ಲ ನಿರಂಜನ್ ಇದ್ದೇ Of course ಇರುತ್ತೆ. ಇರುತ್ತೆ. ಅದೇ ಲವ್ ಸ್ಟೋರಿ ರೆಟ್ರೋ ಸ್ಟೈಲ್ ಅಲ್ಲಿ ಇದ್ರೆ ಕೇವೋ ಕಿವಿಗಳಿಗೆ, ನೋಡೋ ಕಣ್ಣುಗಳಿಗೆ ಒಂದು ಡಬ್ಬಲ್ ಮನೋರಂಜನೆ ಅಂತ ನಿಮ್ಗೆ ಅನ್ಸಲ್ಲ? ಬಹಳ ಬಹಳ ಚೆನ್ನಾಗಿರುತ್ತೆ ಅನ್ಕೊಳ್ಳಿ. ಹೀಗೆ ನಮ್ಮನ್ನ ಹಳೆ ಕಾಲಕ್ಕೆ ಕರ್ಕೊಂಡೋಗಿ ಹೊಸ ಕಾಲದಲ್ಲಿ ಅದ್ಭುತವಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಹಾನಟಿಯ ಮಾನ್ಯ ರಮೇಶ್ ವರ್ಷ ಹಾಗೂ ನಾವು ನಮ್ಮವರು ಕುಟುಂಬದ ಪ್ರಿಯಾ ಕೆಸರೆ, ಶಿವರಾಮ್, ಲೀಲಮ್ಮ, ವಸಿಷ್ಠ ಹಾಗೂ ಕಾಮಿಡಿ ಕಿಲಾಡಿಯ ಮಧು. ಯಾಕೆ ನೋಡಿದ್ರು ನೋಡ್ದೇ ಇರೋ ತರ ಹೋಗ್ತಾ ಇದೆಯಾ? ರಾಜು ಅವ್ರೆ, ಅದು ಹಾಗಲ್ಲ. ಇಲ್ಲಿ ನಿಮ್ಗೇನ್ ಕೆಲ್ಸ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಿಮ್ ಮಾತೆಲ್ಲ ಹೊಸ್ತಾಗಿದೆಯಲ್ಲ, ಯಾಕೆ? ಅಯ್ಯೋ ರಾಜು ಅವ್ರೆ, ನಮ್ಮಿಬ್ರನ್ನ ಈ ತರ ನೋಡಿದ್ರೆ ಈ ಸಮಾಜದ 7 ಜನ ನಮ್ಮ ಬಗ್ಗೆ ಏನ್ ಅನ್ಕೋತಾರೆ? ಸಮಾಜ 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 ಬೆಳಿಗ್ಗೆ 12 ಗಂಟೆ ಕರ್ಸಿ ರಾತ್ರಿ 2 ಗಂಟೆ ಸ್ಕಿಟ್ ಮಾಡಿಸ್ತಾವ್ರಲ್ಲ, ಅವಾಗ ಏನು ಅಂದಿಲ್ವಾ ನಿನ್ನ ಈ ಸಮಾಜ? ಸಮಾಜ 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 2 ಗಂಟೆಯಿಂದ ಆಲದ ಮರದಡಿ ಮಲಗಿದ್ನಲ್ಲ, ಅವಾಗ ಬಂದು ಕೆರ್ದು ಎಪ್ಸಿತ್ತ ಈ ನಿನ್ನ 7 ಜನದ ಸಮಾಜ. ನಾನು ನೀನು ಪ್ರೀತಿ ಮಾಡ್ಬೇಕಾದ್ರೆ ಬಂದು ತಪ್ಪಿಸುತ್ತಾ ನಿನ್ನ 7 ಜನದ ಸಮಾಜ. ರಾಜು ಅವ್ರೆ, ನಂದು 1-2 ಡೈಲಾಗ್ ಇದೆ, ಪ್ಲೀಸ್ ಅದನ್ನ ಹೇಳಕ್ ಬಿಡಿ. ಹೇಳಿ ಹೇಳಿ, ಅದೇನದೆ ಹೇಳಿ. ಅಯ್ಯೋ ರಾಜು ಅವ್ರೆ, ನೀವೆಲ್ಲಿ? ಮ್ಯೂಸಿಕ್. ನಾವೆಲ್ಲಿ? ಇಬ್ರು ಒಂದೇ ವೇದಿಕೆಯಲ್ಲಿ ಇದೀವಲ್ಲ. ಈ ಟೈಮಲ್ಲಿ ಕಾಮಿಡಿ ಬೇಕಾ? ಈ ಟೈಮಲ್ಲಿ ಅವ್ನು ಮ್ಯೂಸಿಕ್ಕೇ ಮರಿತಾನೆ, ನಾವು ಕಾಮಿಡಿ ಮಾಡೋದು ತಪ್ಪಲ್ಲ. ರಾಜು ಅವ್ರೆ, ನೀವು ಶ್ರೀಮಂತರು, ಬಂಗ್ಲೆಲಿ ಇರ್ತೀರಾ. ನನ್ನ ಶ್ರೀಮಂತಿಗೆ ನೀನು ಇವತ್ತು ಕಾಣ್ತೇನು? ನಿನ್ನ ಪ್ರೀತಿಗೆ ನಾನು ಶ್ರೀಮಂತಿಗೆ ಇವತ್ತು ಅಡ್ಡ ಬಂತೇನು? ಒಂದೇ ಒಂದ್ಸರಿ ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಹೇಳಿ ಹೋಯ್ತಾ ಇರು. ಒಂದ್ಸಲ ಅಲ್ಲ, 7 ಸಲ ಹೇಳ್ತೀನಿ, ನಾನ್ ನಿಮ್ಮನ್ ಪ್ರೀತಿಸಲ್ಲ. ಒಂದ್ಸಲ ನಾನ್ ನಿಮ್ಮನ್ ಪ್ರೀತಿಸಲ್ಲ, 2 ಸಲ ನಾನ್ ನಿಮ್ಮನ್ ಸೀದಾ ಸೀದಾ ಹಿಂಗೆ ಟನಲ್ಲು ನೆಕ್ಸ್ಟ್ ಗೇಟ್ ಒಂದು ಹೋಗ್ಬಿಡು ಹೇಳ್ಕಂಡು. ಇಲ್ಲ, ನಾನ್ ನಿಮ್ಮನ್ ಪ್ರೀತಿಸಲ್ಲ. 7 ಸಲ. ನೀವು ನನ್ನ ಪ್ರೀತಿಸಲ್ಲ ಅಂದ್ರ ಮೇಲೆ ಈ ಟ್ಯಾಟು ಯಾಕೆ ಹಾಕ್ಸ್ಕೊಂಡು? ನನ್ನ ಕಣ್ಣಲ್ಲಿ ಕಂಡಿಟ್ಟು ಹೇಳಿ. ರಾಜು ಅವ್ರೆ, ನನಗೆ ಸಮಯ ಆಗ್ತಿದೆ. ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಬಿಸಿಲು ಮಳೆ ಗಾಳಿ ಚಳಿ ಎಂದೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ನೆನಪಾಗ್ತಾ ಇಲ್ವಾ ನಿನ್ಗೆ? ನನ್ನ ಜೊತೆ ಇರು. ರಾಜು ಅವರೇ, ನಾನು ನಿಮಗೆ ನಾಳೆ ಸಿಗ್ತೀನಿ, ನಾನು ಹೋಗ್ಬೇಕು. ಗೀತಾ 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 ನನ್ನ ಮಗಳು ಗೀತಾ ಬೆಳಿಗ್ಗೆ ಹೋದವಳು, ಇನ್ನೂ ಮನೆಗೆ ಬಂದಿಲ್ಲ. ಹೆತ್ತ ತಾಯಿಯ ಕರುಳಿನ ಸಂಕಟ ಏನಂತ ಈ ಸಮಾಜದ 7 ಜನರಲ್ಲಿ 3 ಜನಕ್ಕೆ ಮಾತ್ರ ಗೊತ್ತು. ನೀವ ಏನಾದರೂ ನೋಡಿದ್ರ? ನನ್ನ ಮಗಳನ್ನ ನೋಡಿದ್ರ? ಬಂದೇ ಬಿಟ್ಲು. ನಿಂತ್ಕೋ ಗೀತಾ, ಎಲ್ಲಿಗೆ ಹೋಗಿ ಬರ್ತಿದೀಯಾ? ತೋಟಕ್ಕೆ ಹೋಗಿ ಬಂದೆ ಅಮ್ಮ. ಸುಳ್ಳು ಹೇಳ್ಬೇಡ ಗೀತಾ. ಸಾವುಕಾರ ಸುಜಾತಮ್ಮನವ್ರ ಮಗ ರಾಜು ಯಜಮಾನ್ರ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ಯಾ ಅಂತ ಈ ಸಮಾಜದ 7 ಜನ ನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೆ ಗೀತಾ. ಅಮ್ಮ, ರಾಜು ಅವರು ತುಂಬಾ ಒಳ್ಳೆಯವರು. ನೀನೇನೇ ಹೇಳಿದ್ರು ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ನೀನೇನಾದ್ರೂ ಅವ್ರ
ಅವ್ರ ಜೊತೆ ಮದ್ವೆ ಮಾಡ್ಕೊಳ್ಳೋದು ಬೇಡ ಅಂದ್ರೆ ನಾನು ಈಗಲೇ ಸಾಯ್ತೀನಿ. ಅಯ್ಯೋ ಗೀತಾ, ಅದೇನಮ್ಮ ಮಾಡ್ತಾ ಇದೀಯಾ? ನೀನ್ ಅನ್ಕೊಂಡಂಗೆ ಆಗ್ಲಿ, ರಾಜು ಜೊತೆ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಬಂದಿದೀಯ. ನಿನ್ನೆ ಇಡ್ಲಿಗೆ ಮೊನ್ನೆ ಸಾಂಬಾರ್ ಹಾಕಿ ಕ್ಯೂಚ್ ಕೊಡ್ತೀನಿ ಬಾ ಗೀತಾ. ನೀನ್ ಈಗ್ಲೇ ಡೈಲಾಗ್ ಕ್ಯೂಚಿದ್ದೆ ಸಾಕುಪ್ಪ. ಅಂಥೆಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಲಿಂಗಣ್ಣ ಅವರೇ, ಹಾ ಮೊರೆ. ಯಾವಾಗ್ಲೂ ನೀವು ಲೆಕ್ಕ ನೋಡೋದೇ ಆಗೋಯ್ತು. ಬನ್ನಿ ಇವತ್ತು ಲೆಕ್ಕ ಮಾಡೋಣ. ಹಾ ಮೊರೆ, ಬನ್ನಿ. ಅಮ್ಮ ಅಮ್ಮ ಅಮ್ಮ, ಬಾ ಮಗ್ನೆ. ಅಮ್ಮ, ಹಾ, ತುಂಬಾ ಪರ್ಸನಲ್ ಆಗಿ ಒಂದು ಮಾತಾಡ್ಬೇಕಿತ್ತು. ಮಗನೇ, ಲಿಂಗಣ್ಣನು ನಮ್ಮವರೇ ಕಣು. ನಾನು ಮಾತು ಬರ್ತದೆ ಸರಿಯಾಗಿ ಬಾಯಿಲಿ. ಅಮ್ಮ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾರು ಮಾಡ್ತಾ ಇರೋದು? ರಾಜು. ನನ್ನ ಹಿಡ್ಕೊಂಡು ಮುದ್ದಾಡ್ಬಿಡು. ಅದು ಅವನು ಮುದ್ದಾಡ್ತಾ ಇದ್ದ. ರಾಜು, ಅದು ಏನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೇನೆ. ನನ್ನ ಹಿಡ್ಕೊ. ನಾವು ಪೊಲೀಸು. ರಾಜು, ಇರ್ಲಿ ಬಿಡಪ್ಪ, ಸಮಾಧಾನ ಮಾಡ್ಕೊ. ಹುಡುಗಿ ಅಂತ ಹೇಳ್ದಿಲ್ಲ, ಯಾರೋ ಪುಣ್ಯಾತ್ಕೀತಿ ನಮ್ಮ ಮನೆ ಕೆಲ್ಸದವಳಿದಾಳಲ್ಲ, ಅದೇ ಸರಸ್ವತಿ. ಸರಸ್ವತಿ ಮದುವೆ ಕಾಯ್ತದ, ಸಾಯಕ್ಕಾಗಲ್ಲ ಅವಳು. ಮತ್ಯಾರೋ ಮಗನೇ? ಅವ್ರ ಮಗಳು ಗೀತಾ. ಮಗನೇ, ರಾಜು ರಾಜು, ಏನೋ ಮಾತಾಡ್ತಿದ್ಯಾ? ಅಯ್ಯೋ ಲಿಂಗಣ್ಣ, ಲಿಂಗಣ್ಣ. ನಮ್ಮ ಕೈಯಲ್ಲಿ ಏನಿದೆ ಅಮ್ಮೋರೆ? ಎಲ್ಲ ನಿಮ್ಮ ಕೈಯಲ್ಲಿದೆ ಅಮ್ಮೋರೆ. ರಾಜು, ನಾವೆಲ್ಲಿ? ಅವಳೆಲ್ಲಿ? ಚೀತು, ಅವಳು ಮದ್ವೆ ಆಗ್ತಿದ್ಯಾ? ನೀನು ಹೂ ಅಂದ್ರೂ ಮದ್ವೆ ಆಗ್ತೀನಿ, ಹೂ ಅಂದ್ರೂ ಮದ್ವೆ ಆಗ್ತೀನಿ. ಈಗ ಹೇಳು, ಹೂ ಅಂತಾವ, ಹೂ ಅಂತಾವ? ಪ್ರೀತಿ ಮಧ್ಯೆ ಶ್ರೀಮಂತಿಕೆ ಅನ್ನೋದೇನು ಇರಲ್ಲಮ್ಮ. ನಾನು ಆದ್ರೇ ಅವಳನ್ನೇ ಮದುವೆ ಆಗೋದು. ಅಯ್ಯೋ ರಾಜು, ಅಯ್ಯೋ ರಾಜು. ಲಿಂಗಣ್ಣ, ಅಮ್ಮೋರೆ, ಲೆಕ್ಕ ನೋಡೋಣ. ಹಾ ಮರೆ. ಡಾಕ್ಟ್ರೆ, 5 ವರ್ಷದಿಂದ ಇವ್ರ ಮುಖ ಮೂತಿ ಎಲ್ಲ ಹೀಗೆ ಇದೆ, ಯಾಕೆ ಡಾಕ್ಟ್ರೆ? ಅವತ್ತು ಕಾರ್ ಓಡಿಸೋದ್ ಬಿಟ್ಟು ಕಿಸ್ ಕೊಡಕ್ ಹೋಗಿ ಹೆಂಗ್ ಸೆಟ್ಕೊಂಡಿದ್ನೋ ಹಂಗೆ ಸೆಟ್ಕೊಂಡಿದ್ದಾನೆ. ಡಾಕ್ಟ್ರೆ, ಡಾಕ್ಟ್ರೆ, ಕೋಮಾ ಹೋದಾಗಿನಿಂದ ಇಲ್ಲಿ ತನಕ ಒಂದೇ ಒಂದು ಮಾತು ಆಡಿಲ್ಲ ಡಾಕ್ಟ್ರೆ. ಡೋಂಟ್ ವರಿ ಸೇ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಈಸ್, ಬಿಡ್ತಾರೆ ಇವತ್ತು. ಏನ್ ಬಿಡ್ತಾರೆ? ಕಣ್ಣು ಕಣ್ಣು. ಅದ್ ಹೇಗ್ ಕರೆಕ್ಟ್ ಆಗಿ ಹೇಳಿದ್ರಿ? ಸ್ಕ್ರಿಪ್ಟ್ ಅಲ್ಲಿ ಓದಿಲ್ವೇನಮ್ಮ? ಡಾಕ್ಟ್ರೆ, ನಮ್ಮ ಯಜಮಾನ್ರು ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ನಾನು ಚೆಕ್ ಮಾಡ್ತೀನಿ. ಓ ಮೈ ಗಾಡ್, ಏನಾಯ್ತು ಡಾಕ್ಟ್ರೆ?
ನನ್ನ ಜೀವನದಲ್ಲಿ ಯಾವತ್ತೂ ಹಿಂಗಾಗಿರ್ಲಿಲ್ಲ. ಏನ್ ಮಾಡೋದು ಏನಾಯ್ತು? ಇವತ್ತೇ ಹಿಂಗಾಗ್ಬೇಕಾಗಿತ್ತಾ? ಏನಾಯ್ತು ಡಾಕ್ಟ್ರೇ? ನನಗೆ ಹಿಂಗಾಗ್ತಿದೆ, ಇವ್ರಿಗೆ ಹೆಂಗೆ ಹೇಳಿ ಸರ್ ನಾನೀಗ? ಏನಂತ ಹೇಳಿ ಡಾಕ್ಟ್ರೇ? ನನ್ನ ಸ್ಟೆಥೋಸ್ಕೋಪೇ ವರ್ಕ್ ಆಯ್ತಾ ಇಲ್ಲ. ಒಂದ್ ನಿಮಿಷ. ಇವರು ಹಳೆ ನೆನಪುಗಳೆಲ್ಲ ಕಳ್ಕೊಂಡಿದ್ದಾರೆ. ಅಯ್ಯೋ ದೇವ್ರೇ! ಯಾವುದೇ ಕಾರಣಕ್ಕೂ ಇವ್ರ ಹಳೆ ನೆನಪಾಗ್ಲಿ ಅಥವಾ ನಿಮಗ್ ಮದುವೆ ಆಗಿರೋ ವಿಷಯ ಆಗ್ಲಿ ನೆನಪಿಸ್ಬೇಡಿ. ಅಯ್ಯೋ ದೇವ್ರೇ! ನೆನಪಾದ್ರೆ ಸಿಮ್ರಮನಾಕ್ಷಿ ಕೋಕಿಲ್ಲ ಅನ್ನೋ ನರ ಬ್ರೈನ್ ನ ಡ್ಯಾಮೇಜ್ ಮಾಡುತ್ತೆ. ಅಯ್ಯೋ ದೇವ್ರೇ! ಬೇಗ ವಿಷಯ ಹೇಳಿ ಡಾಕ್ಟ್ರೇ. ಆಮೇಲೆ ಇವರು ಬದುಕಿದ್ದು ಸತ್ತಂಗೆ ನಾನಿನ್ ಬರ್ತೀನಿ. ಅಯ್ಯೋ ಲಿಂಗಣ್ಣ ನೋಡುದ್ರ ನನ್ ಮಗನ್ ಪರಿಸ್ಥಿತಿನ. ನನ್ನ ಕೈಯಲ್ಲಿ ಏನಿದೆ ಅಮ್ಮೋರೆ, ಎಲ್ಲ ನಿಮ್ ಕೈಯಲ್ಲಿದೆ ಅಮ್ಮೋರೆ. ಅಯ್ಯೋ ಮಗನೇ, ಏನೋ ಆಗೋಯ್ತು ನಿನ್ಗೆ. ಮಗನೇ, ಯಾರು ನೀನು? ಯಾರು ಅಂತ ಹೇಳಲ್ವೇನು? ಅಯ್ಯೋ ದೇವ್ರೇ! ಮಗನೇ, ಅದು ಅವಳು. ಯಾರಮ್ಮ? ಯಾರು? ಅಯ್ಯೋ ದೇವ್ರೇ! ಮಗನೇ, ಅದು ಅವಳು. ಯಾರು? ನೆಕ್ಸ್ಟ್ ನಿಮ್ದೇ. ನಂದಲ್ಲಮ್ಮ, ನೀನು ಯಾರು? ಯಾರು ನೀನು? ಅವನ್ಗೇನು ನೆನಪಿಲ್ಲ. ಮನೆ ಕೆಲಸದವಳು ನಾನು. ಮನೆ ಕೆಲಸ. ಇದ್ಯಾರು? ಇದು ನನ್ನ ಮಗು. ನಿನ್ನ ಮಗ? ಅಮ್ಮ, ಆ ಮಗನೇ, ಎಲ್ಲ ಮನೆ ನೀಟಾಗಿ ಕ್ಲೀನ್ ಮಾಡ್ಸಿರೋ, ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬರ್ತೀನಿ. ಸರಿ ಹೋಗು. ಮಗನೇ. ಜಾನಕಿ, ರಾಜು, ಇದೇ ನನ್ನ ಭವ್ಯ ಅರಮನೆ. ಅಯ್ಯೋ ತುಂಬಾ ಚೆನ್ನಾಗಿದೆ ರಾಜು. ಬಂದೆ ಮಗನೇ, ಲೆಕ್ಕ ಮಾಡ್ತಾ ಇದ್ದೀನಿ ಲಿಂಗಣ್ಣನ ಜೊತೆ. ನಮ್ಮ ಅಮ್ಮನ್ ಗುಣಿತ ಅಂದ್ರೆ ಪ್ರಾಣ, ಬಿಟ್ಟು ಬರೋದೇ ಇಲ್ಲ. 24 ಗಂಟೆ ಲೆಕ್ಕ ಲೆಕ್ಕ ಲೆಕ್ಕ. ನನಗೂ ಲೆಕ್ಕ ಅಂದ್ರೆ ತುಂಬಾ ಇಷ್ಟ. ಲಿಂಗಣ್ಣ ಚೆನ್ನಾಗಿ ಬರ್ದು ಕಳಿಸ್ತಾನೆ, ಹೋಗು. ಅಮ್ಮ, ಬಂದೆ ಮಗನೇ, ಬಂದೇ ಬಿಟ್ಟೆ ಮಗನೇ. ಅಮ್ಮ, ನಾನು ನಿಮ್ಮ ಹತ್ರ ತುಂಬಾ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು. ಲಿಂಗಣ್ಣ ನಮ್ಮೋರೆ. ಆಯ್ತು ಅಂದಂಗೆ, ಪಕ್ಕದೂರ್ ಸಾವುಕಾರ್ತಿ ಪುಟ್ಟಲಕ್ಷ್ಮಿ ಅವರು ನಾನು ತುಂಬಾ ಪ್ರೀತಿಸ್ತಾ ಇರೋ ಜಾನಕಿ ಅಂತ. ಅಯ್ಯೋ ಮಗನೇ, ಏನು ಪರ್ಕೆ ಇಲ್ವಂತ, ವರ್ಷಕ್ ಮಾಪ್ ಇಲ್ವಂತ, ಏನಂತ ಕರೆಕ್ಟ್ ಆಗಿ ಹೇಳು. ಮನೆ ಕೆಲ್ಸದವಳು ಫ್ಯಾಮಿಲಿ ಮಾತಾಡ್ಬೇಕಾದ್ರೆ ಬರ್ಬಾರ್ದು. ಸೈಡಿಗೆ ಏನು? ಅದು ಇವಳು. ಅವ್ರ ಕಾತರ ಆಡ್ತಿದ್ದಾರೆ. ಅಮ್ಮ ಹೇಳ್ತವ್ರೆ ಕೆಲ್ಸ ಮಾಡು ಅಂತ, ಅದಕ್ಕೆ ಅವಳು ಹೇಳ್ತಾವಳೆ ವರ್ಷಲ್ಲ ಗುಡಿಸಲ್ಲ ಅಂತ ಅವಳು ನುಲಿತಾವಳಕ್ಕೆ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ. ಅಮ್ಮ, ನಾನು ಮದ್ವೆ ಆದ್ರೆ 7ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಮಗನೇ, ಅದು ಇವಳು ನಿನಗೆ ಆಲ್ರೆಡಿ. ಏನು? ಈ ಮನೇಲಿ ನಮ್ ಪ್ರೀತಿ ವಿಚಾರನ ಒಪ್ಲಿಲ್ಲ ಅಂದ್ರೆ ಈ ಸಮಾಜದ 7 ಜನ ಏನಂತಾರೆ ಅಂತ ನಿಮಗ್ ಗೊತ್ತು ತಾನೇ? ಸಮಾಜ ಸಮಾಜ ಸಮಾಜ. ನಾವಿಬ್ರು ಪ್ರೀತಿ ಮಾಡ್ಬೇಕಾದ್ರೆ ಬಂದ್ ತಡ್ದಿದ್ರ ಈ 7 ಜನದ ಸಮಾಜ. ಅಯ್ಯೋ ನನ್ ಮಗನೇ, ಹೇಳಿ ಅಮ್ಮ,
ನಾವಿಬ್ರು ಕಬನ್ ಪಾರ್ಕ್ ಆ ಪಾರ್ಕ್ ಈ ಪಾರ್ಕ್ ಅಂತ ತಿರುಗ್ಬೇಕಾದ್ರೆ ಬಂದು ತಡೆದಿತ್ತ ಈ 7 ಜನದ ಸಮಾಜ. ಇಲ್ಲ ಆಣೆ ಮಾಡಿ ಹೇಳುತ್ತೀನಿ, ನಾನು ನಿನ್ನವನೇ ಅಂತ ಡುಯೇಟ್ ಆಡ್ಬೇಕಾದ್ರೆ ಬಂದು ತಡೆದಿತ್ತ ಈ ಸಮಾಜ. ಇಲ್ಲ ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಅಂದಾಗ ಬಂದು ತಡೆದಿತ್ತೆ ಈ ಸಮಾಜ. ಅಲ್ಲಾಡ್ಸ್ ಅಂದಾಗ ಬಂದು ಅಲ್ಲಾಡ್ಸಿತ್ತೆ ಈ ಸಮಾಜ. ಮತ್ತೆ ಹಾಕ್ಬೇಕಿ ಸಮಾಜ. ಸೂಪರ್. ಮದ್ವೆ ಕೇಳಿ ನೀವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀರೋ ಇಲ್ಲ ಸ್ಕಿಟ್ ಮಾಡ್ತಾ ಇದೀರೋ? ಅಯ್ಯೋ ನೀವು ಅಲ್ಲೊಂದು ಇಲ್ಲೊಂದು ಮಾತಾಡಿದ್ರೆ ನಮಗೆ ಏನಾಗ್ಬೇಕು? ಯಾರೇನಂದ್ರು ನಾನ್ ಮಾತ್ರ ನಿನ್ನ ಕೈ ಬಿಡಲ್ಲ, ನಿನ್ ಬಿಟ್ಟು ಎಲ್ಲಿಗೂ ಹೋಗ. ಈಗ ತಡೆಯತ್ತೆ ನೋಡು ಸಮಾಜ. ಮಗನೇ ಮಗನೇ ಇಲ್ಲ ಇವ್ರೇನ್ ಬದುಕಲ್ಲ. ಇವ್ರು ಬದುಕಿಲ್ಲ ಅಂದ್ಮೇಲೆ ನಾನು ಬದುಕಲ್ಲ. ಸೈಡ್ ವಿಂಗಿಗೆ ಹೋಗಿ ನಾನು ಸಾಯ್ತೀನಿ. ಗೀತಾ ಬೇಡಮ್ಮ ಗೀತಾ. ರಾಜು 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 ಎದ್ದೇಳಿ, ರಾಜು ಎದ್ದೇಳಿ. ಮಗನೇ ಅಮ್ಮ ಮಗನೇ ಅಮ್ಮ ಮಗನೇ ಯಾರು ಸಿಲ್ಕ್ ಸ್ಮಿತಾ ನುಳಿತಾವಳಲ್ಲ ಯಾರಮ್ಮ? ಅಯ್ಯೋ ಅದಿರ್ಲಿ, ನನ್ನ ಹೆಂಡತಿ ಎಲ್ಲಿ ರಾಯ್? ಅಯ್ಯೋ ಮಗನೇ ಸೈಡ್ ವಿಂಗಲ್ ಸಾಯಕ್ ಹೋಗಿದ್ದಾಳೆ, ಕರ್ಕೊಂಡ್ ಬಾ. ಸೈಡ್ ವಿಂಗ್ ಹೋದ್ರೆ ಎಕ್ಸಿಟ್ ಆಯ್ತಾರಮ್ಮ, ಸಾಯಲ್ಲ. ಅಯ್ಯೋ ರಾಜು ಮನೆ ಕೆಲಸದವಳು ಮನೆ ಓನರ್ನ ರಾಜು ಅಂತ ಕರೀತಾ. ಅಮ್ಮ ಇವಳನ್ನ ಮಜ್ಜಿ ಕಡಿಯಕ್ಕೆ ಇಡ್ಕೋ. ಯಾಕಪ್ಪ? ಬೆಣ್ಣೆ ಬರೋ ತನಕ ಸುತ್ತಾನೆ ಇರ್ತಾಳೆ ಇವಳು. ರಾಜು ಗೀತಾ 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 ಗೀತಾ. ರಾಜು ನನ್ನ ಗುರ್ತಿಡ್ದ್ಯಾ ರಾಜು? ನಿನ್ನನ್ನು ಮರ್ತರೆ ತಾನೇ ನಾನು ಗುರ್ತಿಡಿಯಕ್ಕೆ? ಮರ್ತಿಲ್ಲ ಕಣ. ಯಾಕಿಂತ ಕೆಲಸ ಮಾಡ್ಕೊಳಕ್ ಬಂದೆ? ಗಂಡ ಹೆಂಡತಿ ಮಾತಾಡ್ತದೆ ಅನ್ಸ್ತಾವ. ಗೀತಾ, ಈ ಮಗು ಯಾರ್ದು ಗೀತಾ? ಇವನು ನಮ್ ಪ್ರೀತಿಯ ಸಂಕೇತ. ಇಲ್ಲ ಬಾ ಓಡೋಣ, ಬಾ ಮಗನೆ, ಬಾ ಹೋಗೋಣ, ಬಾ ಹೋಗೋಣ. ರಾಜು ಏನಾಯ್ತು? ನನ್ ಕಾಲ್ ಸಿಕ್ಕಾಕೊಂಡಿದೆ, ನೀವಿನಿಂದ ಹೊರಡಿ ಹೋಗಿ. ಸರಿ ಸರಿ. ರಾಜು ಏನಾಯ್ತು ಗೀತಾ? ನನ್ನನ್ನು ಬಿಟ್ಟು ಹೋಗ್ತೀರಾ? ಮತ್ತೆ ಹೊರಡು ಅಂದಲ್ಲ ಹೊರಟೆ ನಾನು. ಏನಾಯ್ತು? ಕಾಲ್ ಸಿಕ್ಕಾಕೊಂಡಿದೆ ಗೀತಾ. ಒಂದು ನಿಮಿಷ. ಗೀತಾ, ನಮ್ಮ ಪ್ರೀತಿಗೆ ಈ ಪುಡ್ಕೋಸಿ ಟ್ರೈನ್. ಗೀತಾ, ಟ್ರೈನ್ ಇನ್ ಬರಲ್ಲ, ಅವ್ರ ಪೇಮೆಂಟ್ ಆಯ್ತಂತೆ. ಯಾವ್ದು ಇದು? ರಾಜು ಗೀತಾ, ಹೆದ್ರುಕೊಂಡ್ ಬಿಟ್ಟಿದೆ ರಾಜು. ಇದು ಒಂದು ಇಂಜಿನ್ ಓಡಲ್ಲ ಇನ್ನು. ಅವರೆಲ್ಲ ರೈಲಲ್ಲಿ ಚಕ್ಲಿ ನಿಪ್ಪಟ್ಟು ಮಾಡೋರು. ಅವ್ರ ಕ್ಯಾಟ್ಲ್ಗಳನ್ನ ಎತ್ಕೊಳಕ್ ಬಂದಿದಾರಮ್ಮ. ನೀನು ಗಾಬರಿ ಆಗ್ಬೇಡ. ಸರಿ ರಾಜು, ಒಟ್ನಲ್ಲಿ ನಮ್ ಜೀವನ ಸರಿ ಹೋಯ್ತು. ಆದ್ರೆ ನನಗೊಂದು ಅನುಮಾನ ಇದೆ. ನಾನು ನೀನು ಮದುವೆ ಆಗಿ ಬರೋ ದಿನ ತಾನೇ ಆಕ್ಸಿಡೆಂಟ್ ಆಗಿದ್ದು. ಹೌದು. ಈ ಮಗು ಹೆಂಗ್ ಹುಡ್ತು ಅಂತ.
ಅದು ನೀವು ಒಂದಿನ ಕೋಮದಲ್ಲೇ ಎದ್ದಿದ್ರಿ ರಾಜು. ಒಂದು ದಿನ ಕೋಮದಲ್ಲಿ ಎದ್ದಿದ್ದಕ್ಕೆ ಒಂದು ಮಗು, ನಾನು ಕೋಮಕ್ಕೆ ಹೋಗಲ್ಲ ಅಂದಿದ್ರೆ ಕಥೆ ನಮ್ಮ. ರಾಜು ಅದೆಲ್ಲ ಸರಿ. ಇವಾಗ ನಮ್ದು ಈ ಕತೆ ನೋಡಿದ 7 ಜನ ಏನಂತಾರೆ? ಗೋಲ್ಡನ್ ಬಜಾರ್ ಹೊಡಿತಾರೆ ಬಾ ಮನೆವಾನ. ಈ ಪ್ರೇಮ ಕಥೆ ಏನನಿಸ್ತು ಅಂತ ನಮ್ಮ ಬಂಧು ಬಾಂಧವರು ಜಡ್ಜಸ್ನ ಕೇಳ್ಬೋಣ. ಪ್ರೇಮ ಮೇಡಮ್ ಅಂತೂ ಹೆವಿ ನಗ್ತಾವ್ರೆ. ಮೇಡಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಮಾನ್ಯ ಸಖತ್ತಾಗಿ ಮಾಡಿದೆ ಮಾನ್ಯ, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ಕಾಮಿಡಿ. ನೀನು ಬಂದ ತಕ್ಷಣ ಅನ್ಕೊಂಡೆ ನೀ ಏನೋ ಮಾಡ್ತೀಯಾ ಅಂತಲೇ. ನೀನು ಇದೆಯಲ್ಲ ಭಯಂಕರ ನೀನು. ಥ್ಯಾಂಕ್ ಯು. ನೀನೆ ನಿನ್ನ ಸ್ಟೈಲಲ್ಲಿ ನಿಶು ನಿಶು ಅಂತ ಕೇಳಬಿಡು. ಆಣೆ ಮಾಡಿ ಹೇಳ್ತೀರಿ ನಮ್ ಸ್ಕಿಟ್ ಹೆಂಗಿತ್ತು? ಆನೆ ಮಾಡಿ ಹೇಳ್ತೀನಿ, ಹೊಟ್ಟೆ ಹುಣ್ಣಾಗಷ್ಟು ನಕ್ಕಿದ್ದೀನಿ. ಸೂಪರ್ ಆಗಿ ಮಾಡಿದ್ರಿ. ಅಂಡ್ ಅಫ್ಕೋರ್ಸ್ ಲಾಸ್ಟ್ ಮಹಾಸಂಗಮದಲ್ಲಿ ಕಾರ್ತಿಕ್ ಅವರು ಮತ್ತೆ ನಮ್ ಜಗಪ್ಪ ಅವ್ರು ಮಾಡಿದ್ನ ಇವತ್ತಿನವರೆಗೂ ನನ್ನ ಕಣ್ಣಿಂದ ಅದು ಹೋಗೇ ಇಲ್ಲ. ನಾನು ಅವ್ರ ಹಿಂದೆ ಎಲ್ಲ ಹೋಗಿ ನೋಡಿದ್ದೀನಿ. ಬಿಕಾಸ್ ಅಂತ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾರ ಎಲ್ಲ ಆಡಿಯನ್ಸ್ದೂನು. ಪ್ರತಿ ಬಾರಿನೂ ಹಂಗೆ ಪರ್ಫಾರ್ಮ್ ಮಾಡ್ತೀರಾ ಕಾರ್ತಿಕ್ ಅವ್ರೆ. ಇಟ್ಸ್ ಎ ಟ್ರೀಟ್ ಟು ವಾಚ್ ಯು ಆನ್ ಸ್ಟೇಜ್. ಸೊ ಮತ್ತೊಮ್ಮೆ ನೀವು ಬಂದಿದ್ದು ಖುಷಿ ಆಯ್ತು. ನಾವು ನಮ್ಮವರು ಟೀಮಿಂದ ಪ್ರಿಯಾ, ಶಿವರಾಮ್ ಅವರು ಮತ್ತೆ ನೀಲಮ್ಮ, ಮಧು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ 4 ಜನ. ಅಂಡ್ ಅಫ್ಕೋರ್ಸ್ ನಮ್ಮ ಮಹಾನಟಿಯರು ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ಟರು ಮಾನ್ಯ ಸೂಪರ್ ಆಗಿ ಮಾಡ್ತೀಯ ಮಾನ್ಯ. ಇವತ್ತು ನಿನ್ ಕಮೆಂಟ್ಸ್ ನಾನು ಏನು ಹೇಳಲ್ಲ, ತುಂಬಾ ಇಷ್ಟ ಆಗೋಯ್ತು ನನಗೆ. ವೆರಿ ವೆಲ್ ಡನ್. ಅಂಡ್ ಅಫ್ಕೋರ್ಸ್ ವರ್ಷ ಕೂಡ ಒಂದು ಬೊಂಬಾಟ್ ಊಟ ಮಾಡಿದಷ್ಟು ಚೆನ್ನಾಗಿತ್ತು ನಿಮ್ಮೆಲ್ಲರ. ವೆರಿ ವೆಲ್ ಡನ್. ಥ್ಯಾಂಕ್ ಯು ನಿಶು. ರಾಜು, ನೀನ್ 2ನೇ ಬಾರಿ ಪ್ರೀತಿಸಿದ್ಯಲ್ಲ ಹುಡುಗಿ, ಆ ಹುಡುಗಿ ಅಮ್ಮ ಯಾರು ಅಂತ ಗೊತ್ತೇನೋ? ಯಾರು? ಅಮ್ಮ ಅಲ್ಲಿ ಮುಂದೆ ಕೂತಿದಾರಲ್ಲ, ನೀಲಿ ಸೀರೆ ಉಟ್ಟಂತ ಸಾವುಕಾರ್ ತಾರಮ್ಮ ಅವರು. ಈ ಸ್ಕ್ರಿಪ್ಟ್ ಯಾರು ಬರ್ದಿದ್ದು? ಮೆಂಟರ್ ಯಾರು? ಸುನಿಲ್ ಸ್ಕ್ರಿಪ್ಟ್ ಬರ್ದಿರೋದು, ಗಣಪ ಅಂತ ಮೆಂಟರ್ ಮಾಡಿರೋದು. ಸೂಪರ್ ಕಂಡ್ರು, ಸೂಪರ್ ಮಗ. ಬಾ ಏನ್ ಮಾಡಿದ್ರು ಎಲ್ರು. ಪ್ರಿಯಾ, ವಕೀಲ್ರೇ ತಿಂದ್ಬಿಟ್ರಿ ಕಣ್ರಿ ನೀವು. ಥ್ಯಾಂಕ್ ಯು. ಮಾನ್ಯ ಅಂಡ್ ವರ್ಷ ಇವರೆಲ್ಲರೂ ಆಕ್ಚುಲಿ ಪ್ರಿಯಾ, ಕಾರ್ತಿಕ್, ಮಧು ಪಳಗಿದ ನಟರು. ಆ 3 ಜನನ ಮಧ್ಯದಲ್ಲಿ ನೀವು ಮಾಡೋದಿದೆಯಲ್ಲ, ಅದ್ರಲ್ಲಿ ಗುರುತಿಸ್ಕೊಳ್ಳೋದಿದೆಯಲ್ಲ, ಸಾಕಾಗಿ ಮಾಡಿದ್ರಿ. ಆಮೇಲೆ ಮಧು ಸೂಪರ್ ಕಣು. ಥ್ಯಾಂಕ್ ಯು ಮೇಡಮ್. ಕಾರ್ತಿ, ಎಸ್ ಮ್ಯಾಮ್, ಹ್ಯಾಟ್ಸ್ ಆಫ್ ಮಗನೇ. ಥ್ಯಾಂಕ್ ಯು. ಏ ರಾಜು, ನಿನ್ ಸ್ಟೈಲಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಒಂದು ರೋಸ್ ಹೂವ ತಾರು ಅಮ್ಮನ್ಗೆ ಕೊಟ್ಬಿಟ್ ಬಾ ಹೋಗು. ಥ್ಯಾಂಕ್ ಯು ತಾಳಮ್ಮ, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಿಜವಾಗ್ಲೂ ಈ ಮಹಾಸಂಗಮದಲ್ಲಿ ಯಾಕೆ ನಮ್ಮ ಮಹಾನಟಿಯರ ಬಗ್ಗೆ ನಮ್ಗೆ ಒಂದು ಎಕ್ಸ್ಟ್ರಾ ಹೆಮ್ಮೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಈ ಭೂಪನ್ ಜೊತೆ ಆಕ್ಟ್ ಮಾಡೋದಲ್ಲ ಅಷ್ಟು ಈಸಿ ಇಲ್ಲ ನಿರಂಜನ್. ಅವ್ರ ಮುಂದೆ ಒಂದು ಬಂಡೆ ತರ ನಿಂತು ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಪರ್ಫಾರ್ಮ್ ಮಾಡಿರೋ ಅಂತ ನಮ್ಮ ಮಾನ್ಯ ಕಳೆದ ವಾರ ಮೇಡಮ್ ಎಷ್ಟೋ ಸಿನಿಮಾಗಳ ನಂತರ ಗಾಂಧಿನಗರದಲ್ಲಿ ಕಟ್ಔಟ್ ಆಗುವಂತ ಒಂದು ಅವಕಾಶ ಸಿಗುತ್ತೆ. ಆದ್ರೆ ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ ಒಂದು ಪರ್ಫಾರ್ಮೆನ್ಸ್ ಇಂದ ಅಲ್ಲಿ ಕಟ್ಔಟ್ ಆಗಿಸುವಂತ ಒಂದು ಅವಕಾಶವನ್ನ ಪಡ್ಕೊಂಡಿರುವಂತಹ ಹುಡುಗಿ ಅಂತಂದ್ರೆ ನಮ್ಮ ಮಾನ್ಯ ಅವರು. ಗಾಂಧಿನಗರದ ಥಿಯೇಟರ್ ಅಲ್ಲಿ ಕಟ್ಔಟ್ ಆಗಿ ಇವತ್ತು ನಮ್ಮ ಮಾನ್ಯ ಅವರು ಮಿಂಚ್ತಾ ಇದ್ದಾರೆ. ಅದನ್ನ ನಾನು ರಾಜು ಇಬ್ರು ಸೇರಿ ನಮ್ಮೂರಲ್ಲಿ ನಮ್ದೊಂದು ದೊಡ್ಡ ಫ್ಯಾಮಿಲಿ. ಅವರೆಲ್ಲ ಸಣ್ಣ ಸಣ್ಣ ಬ್ಯಾನರ್ ಅಲ್ಲಿ ಫೋಟೋ ನೋಡ್ಬಿಟ್ಟೆ ತುಂಬಾ ಖುಷಿ ಪಡ್ತಿದ್ರು. ಇವಾಗ ಈ ತರ ಎಲ್ಲ ನಂದು ಕಟ್ಔಟ್ ಎಲ್ಲ ಹಿಂಗ್ ನಿಲ್ಸಿರೋದ್ ನೋಡ್ಬಿಟ್ರೆ ಅವ್ರದ್ದು ಕುಂದಾಡ್ಬಿಡ್ತಾರೆ, ನಮ್ಮ ಮನೆ ಮಗಳು ಹಿಂಗ್ ಮಾಡ್ತಿದ್ದಾಳೆ ಅಂತ. ಎಷ್ಟೆಲ್ಲ ಕೊಡ್ತೀವಿ
ಆಗ್ತಿದೆ ಮಹಾನಟಿ ಅನ್ನೋದು ನನಗೆ. ಈಗ ಒಂದು ಆಕ್ಟಿಂಗು ಕಲಿಸ್ಬಿಟ್ಟು ಈ ರೀತಿ ಮಹಾನಟಿ ಅಂತ ಒಂದು ಪರ್ಫಾರ್ಮರ್ ಆಫ್ ದ ವೀಕ್ ಮಾನ್ಯ ರಮೇಶ್, ಅದರಲ್ಲೂ ನಮ್ಮ ಪಪ್ಪನ ಹೆಸರು ಪಕ್ಕದಲ್ಲಿ ಬಂದಿರೋದು ಸಖತ್ ಖುಷಿ ಆಗ್ತಿದೆ. ಲವ್ ಯು ಸೋ ಮಚ್ ಮಹಾನಟಿ ಟೀಮ್, ಲವ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮಾನ್ಯ. ಥ್ಯಾಂಕ್ ಯು. ಕಟ್ಔಟ್ ಆಗಿ ಎಷ್ಟು ಮಿಂಚ್ತಾ ಇದೆಯಾ, ಎಷ್ಟು ಸಂತೋಷ ಆಗ್ತಾ ಇದೆ ಈ ಕ್ಷಣ ನಿನಗೆ? ಮಹಾಸಂಗಮದಲ್ಲಿ ನನ್ನ ವಿಟಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಮಹಾನಟಿ ನಾನು ಅಲ್ಲಿ ವಿಟಿಲಿ ಹೇಳ್ದಂಗೆ ಎಲ್ಲದನ್ನೂ ಕಲ್ಸ್ಕೊಡ್ತಾ ಇದೆ. ಆಕ್ಟಿಂಗ್ ಇಂದ ಡಾನ್ಸು ಎಲ್ಲದನ್ನೂ ಕಲ್ಸ್ಕೊಡ್ತಿದೆ. ನನಗೆ ಈ ತರ ಕಾಮಿಡಿ ಸ್ಕಿಟ್ ಎಲ್ಲ ಮಾಡಿ ನಂಗೆ ಅಭ್ಯಾಸನೇ ಇಲ್ಲ. ನಾನು ಫಸ್ಟ್ ಎಲ್ಲ ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ದೆ. ಇವತ್ತೆಲ್ಲ ಇಷ್ಟೆಲ್ಲ ಮಾಡಿದ್ದು ಎಲ್ಲದು ಮಹಾನಟಿಯಿಂದ. ಐ ಹ್ಯಾವ್ ಟು ಡೂ ದಿಸ್. ಲೈಕ್ ಬಿಗ್ ಥ್ಯಾಂಕ್ಸ್ ಟು ಮಹಾನಟಿ ಟೀಮ್ ಆ್ಯಂಡ್ ಜಿ ಕನ್ನಡ. ಆ ಮೊಮೆಂಟ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್ ಮಹಾನಟಿ ಟೀಮ್. ಅನು, one blockbuster pending for Yes, this sir. group. Ready? ನಿವಸಿಕ blockbuster performance. Congratulations, it's a blockbuster performance. ನಾವು ನಮ್ಮವರು ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ SIP ಅಬ್ಯಾಕಸ್ ಅವರ ವತಿಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. SIP ಅಬ್ಯಾಕಸ್ ಕಳೆದ 22 ವರ್ಷಗಳಿಂದ ವಿದ್ಯಾರ್ಥಿಗಳನ್ನ ಸಾಧಕರನ್ನಾಗಿ ಮಾರ್ಪಾಡು ಮಾಡುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಮಕ್ಕಳನ್ನ 5 ಪಟ್ಟು ಉತ್ತಮಗೊಳಿಸಲು ಹಿಂದೆ ಭೇಟಿ ನೀಡಿ SIP ಅಬ್ಯಾಕಸ್. ಇವತ್ತು ರಾತ್ರಿ 12 ಗಂಟೆ ಒಳಗೆ ನಾನು ಹೇಳಿದನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ಅಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಚಾನ್ಸ್ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮ್ಗೆ 10,000 ದಾಟಿದೆ. ಹೇಗ್ ತಗೊಳಕಾಗತ್ತೆ ಅಂತ ನೀವು ಕೇಳಬಹುದು. ಆದ್ರೆ ಒಂದು ಸಲ ತಗೊಳ್ಳೋದಕ್ಕೆ ಕಷ್ಟ ಆಗ್ಬಹುದು, ಬಟ್ ಸಣ್ಣದಾಗಿ ಉಳಿತಾಯ ಮಾಡಬಹುದು ತಾನೆ. ಅದಕ್ಕೆ ಜಾರ್ ಆಪ್ ಸಹಾಯ ಮಾಡುತ್ತೆ. ಇದರಲ್ಲಿ ನೀವು ಬರೀ 10 ರೂಪಾಯಿಯಿಂದ 50 ರೂಪಾಯಿಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಸೆಟ್ ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ಅಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡ್ತಾ ಇರುತ್ತೆ. ಪ್ರತಿ ವರ್ಷನೂ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಅದೇ ರೀತಿ ನಿಮ್ಮ ಸೇವಿಂಗ್ಸ್ ಕೂಡ ಬೆಳೀತಾ ಹೋಗುತ್ತೆ. ಈ ಸೇವಿಂಗ್ಸ್ ನಿಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ, ಮಕ್ಕಳ ಎಜುಕೇಶನ್ಗೆ ಅಥವಾ ಮದುವೆಗೆ ಎಲ್ಲದಕ್ಕೂ ತುಂಬಾ ಉಪಯೋಗ ಆಗುತ್ತೆ. ನಿಮ್ಮ ಸೇವಿಂಗ್ಸ್ ನ ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಬಹುದು. ಅದಕ್ಕೆ 2 ಆಪ್ಷನ್ ಇರುತ್ತೆ. ಕ್ಯಾಶ್ ಆಗಿ ವಿತ್ಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಯಾಕೆ ತಡ? ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಶುರು ಮಾಡಿ.